ಹಾಯ್ ಗೈಸ್, ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿರೋ ಒಂದು ಮೂವಿ ಯಾವ ತರ ಅಂದ್ರೆ, ನೀವು ಲೈಫಲ್ಲಿ ಒಂದಲ್ಲ ಒಂದ್ಸರಿ ನೋಡ್ಲೇಬೇಕು. ಈ ಮೂವಿನ ನಾನು ಆಲ್ರೆಡಿ ನೋಡಿದ್ದೆ, ಏಕೆಂದ್ರೆ ಇದು ಒಂದು ಆನಿಮೆ ಮೂವಿ. ಇದನ್ನ ಎಕ್ಸ್ಪ್ಲೇನ್ ಮಾಡು ಅಂತ ಒಬ್ರು ನಮ್ ಸಬ್ಸ್ಕ್ರೈಬರ್ಸ್ ಒಬ್ರು ಸಜೆಷನ್ ಕೊಟ್ರು. ನಾನು ಇದು ಹಾಕ್ಬೇಕು ಬೇಡವಾ ಅಂತ ಸುಮ್ನಿದ್ದೆ. ಬಟ್ ಆದ್ರೆ ಈ ಮೂವಿನ ಒಂದ್ಸರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನಿಜವೂ ಹೇಳ್ತೀನಿ, ಅದು ಆಲ್ರೆಡಿ ನೋಡಿದೀನಿ, ಮತ್ತೆ ಎಫೆಕ್ಟ್ ಆಗ್ತಿತ್ತು ನನಗೆ. ಆ ತರ ಇದೆ ಈ ಮೂವಿ. ಸ್ಟೋರಿ ಏನಂತಂದ್ರೆ, ಜಪಾನ್ ಅಲ್ಲಿ World War II ಅಲ್ಲಿ ವಾರ್ ನಡೀತಲ್ಲ, ಆ ಟೈಮ್ಲಿ ಒಬ್ರು ಅಣ್ಣನು ತಂಗಿನೂ ಇಬ್ರು ಇರ್ತಾರೆ. ಅವ್ರಿಬ್ರು ಆ ವಾರಲ್ಲಿ ಯಾವ ತರ ಸರ್ವೈವ್ ಮಾಡಿದ್ರು, ಆ ವಾರಿಂದ ಅವ್ರು ಬಚಾವ್ ಆದ್ರ ಅನ್ನೋದೇ ಚಿಕ್ಕಿ ಒಂದು ಅಣ್ಣ ತಂಗಿಗಿರೋ ಸ್ಟೋರಿನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಆದ್ರೆ ನಿಜಲ್ಲೂ ಹೇಳ್ತೀನಿ, ನಿಮ್ಗೆ ಬಾಡಿ ಫುಲ್ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಈ ಮೂವಿ ಫುಲ್ ನೋಡಿದ್ಮೇಲೆ. ಮಿಸ್ ಮಾಡದೆ, ಒಂದ್ ಪಾರ್ಟ್ ಮಿಸ್ ಮಾಡದೆ ಪೂರ್ತಿ ನೋಡಿ. ಮೂವಿ ಹೆಸರು ಗ್ರೇವ್ ಆಫ್ ದಿ ಫೈರ್ ಪ್ಲೇಸ್, 1988 ಅಲ್ಲಿ ಬಂದಿರೋದು. ಈ ಮೂವಿ ಎಷ್ಟು ಅವಾರ್ಡ್ ತಗೊಂಡಿದೆ ಅಂತ ಅಂದ್ರೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟಿಂಗ್ ಸೀನ್ಲಿ ಒಂದು ಹುಡುಗನ್ ತೋರಿಸ್ತಾರೆ. ಇವ್ರ ಹೆಸರು ಸೈಟಾ ಅಂತ. ತಿನ್ನಕ್ಕೂ ಆಗದೆ ಎದ್ದೊಳಕ್ಕೂ ಆಗದೆ ಬಾಡಿಲಿ ಎನರ್ಜಿ ಒಂಚೂರು ಇಲ್ದೆ ಏನ್ ಮಾಡ್ತಿದೀನಿ ಅಂತಾನು ಗೊತ್ತಿಲ್ಲದೆ ಒಂದ್ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ನೋಡಿದ್ರೆ ತುಂಬಾ ಆಗಲ್ಲ ಅನ್ನೋದ್ ಮತ್ತೆ ತುಂಬಾ ಚೆನ್ನಾಗ್ ಅರ್ಥ ಆಗ್ತದೆ. ಸುತ್ತಮುತ್ತ ಇರೋ ಜನಗಳೆಲ್ಲ ನೋಡ್ಕೊಂಡು ಯಾರು ಇವನು ಭಿಕ್ಷುಕ ತರ ಇದ್ದಾನೆ, ಇವನೆಲ್ಲ ಒಬ್ಬ ಮನುಷ್ಯನ ಸ್ವಲ್ಪನವರು ಡೀಸೆನ್ಸ್ ಬೇಡ ಅಂತ ಜಾಗಕ್ಕೆ ಬರ್ತಾರಲ್ಲ ಅನ್ಕೊಂಡು ತುಂಬಾ ಕೇವಲ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಆಗಲ್ಲ, ಹೆಲ್ಪ್ ಮಾಡ್ಬೇಕು ಅಂತ ಯಾರಿಗೂ ಒಂದ್ ಭಾವನೆ ಕೂಡ ಇಲ್ಲ. ಅದಲ್ದೆ ಈಗ 4 ಜನ ಒಂಥರ ಇದ್ರೆ ಎಲ್ಲಾರು ಒಂದೇ ತರ ಇರ್ತಾರ. ಯಾರೋ ಒಬ್ರು ಒಂದ್ ಬನ್ನ ಇಟ್ಬಿಟ್ಟು ಹೋಗ್ತಾರೆ ತಿನ್ಲಿ ಅಂತ. ಬಟ್ ಆದ್ರೆ ಆ ಹುಡ್ಗನ್ ಬಾಡಿಲಿ ಒಂದು ಚೂರ್ ಕೂಡ ಎನರ್ಜಿ ಇಲ್ಲ ಬನ್ನ ಎತ್ಕೊಂಡು ತಿನ್ನೋ ಅಷ್ಟಲ್ಲಿ. ಹಂಗೆ ಬಿದ್ದೋಗಿರ್ತಾರ. ಅವಾಗ ಒಂದ್ ವಾಯ್ಸ್ ಕೇಳುತ್ತೆ. ಆ ವಾಯ್ಸ್ ಯಾರು ಅಲ್ಲ, ಅವಳ ತಂಗಿ. ಅವಳ ಹೆಸರು ಸೆಟ್ಸುಕೋ ಅಂತ. ಅವಳು ಅಣ್ಣ ನನ್ಗೆ ಹೊಟ್ಟೆ ಹಸಿತಾ ಇದೆ, ನನ್ಗೆ ತಿನ್ನಕ್ಕೆ ಏನಾದ್ರು ಬೇಕು ಅಂತ ಹೇಳ್ತಾರಂಗೆ ಒಂದ್ ವಾಯ್ಸ್ ಕೇಳುತ್ತೆ. ಅವಾಗ ಈ ಸೇಟ್ ಅನ್ನು ಕೂಡ ಹೇಳ್ತಾನೆ, ಏನಮ್ಮ ನಿಂಗೆ ಹೊಟ್ಟೆ ಹಸಿತಿದ್ಯಾ, ಇರು ನಾನು ಏನಾದ್ರು ತಗೋಬರ್ತೀನಿ ಅಣ್ಣ ನಿನ್ಗೆ ಅಂತ ಅನ್ಕೊಂಡು ಅವನು ಅವಾಗ್ಲೂ ಕೂಡ ತುಂಬಾ ಆಗ್ತಾ ಇಲ್ಲ, ಆದ್ರೂ ಕೂಡ ಅದನ್ನ ಹೇಳ್ತಾ ಇರ್ತಾರೆ. ಹಿಂಗೆ ಟೈಮ್ ಹೋಗುತ್ತೆ, ನೈಟ್ ಆಗ್ಬಿಡುತ್ತೆ. ನೈಟ್ ಆದ್ಮೇಲೆ ಅಲ್ಲಿ ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡಕ್ ಒಬ್ಬ ಬರ್ತಾನೆ. ಬಂದ್ಬಿಟ್ಟು ಏನಪ್ಪಾ ಇದ್ ಮನಿಕೊಂಡ್ಬಿಟ್ಟಿದ್ಯಾ, ಎದ್ದಳಪ್ಪ ಅಂತ ಅಂದ್ಬಿಟ್ಟು ಎದ್ದೋಳ್ಸ ಟ್ರೈ ಮಾಡ್ತಾನೆ. ತುಂಬಾ ಎದ್ದೋಳಿಸ್ತಾನೆ. ಬಟ್ ಆದ್ರೆ ಆ ಹುಡುಗ ಎದ್ದೋಳದೇ ಇಲ್ಲ. ನೋಡಿದ್ರೆ ಜೀವ ಹೋಗೇ ಬಿಟ್ಟಿದೆ ಪಾಪ. ಅವ್ರಿಗೆ ನೋಡ್ಕೊಳಕ್ ಆಗದೆ ಹೆಲ್ಪ್ ಮಾಡಕ್ ಒಬ್ರು ಕೂಡ ಮುಂದೆನೂ ಬಂದಿರಲ್ಲ. ಈ ತರ ಸತ್ತೋದ್ಮೇಲೆ ಇವ್ಗೆ ಏನ್ ಮಾಡೋದು ಗೊತ್ತಾಗಲ್ಲ. ಆದ್ರೆ ಅಲ್ಲೊಂದ್ ಟಿನ್ ಇರುತ್ತೆ, ಒಂಥರ ಕ್ಯಾನ್ ತರ. ಅದ್ ನೋಡ್ಬಿಟ್ಟು ಇವನೇ ಸತ್ತೋದ, ಈ ಟಿನ್ ಇಟ್ಕೊಂಡು ಇವನ್ ಏನ್ ಮಾಡ್ತಿದ್ದ ಅಂದ್ಬಿಟ್ಟು ಅದನ್ನ ಎತ್ತಿ ಬಿಸಾಕನೆ. ದೂರ ಹೋಗಿ ಬಿದ್ಮೇಲೆ ಅದ್ ಸ್ವಲ್ಪ ಒಳಗಡೆ ಈ ಮೂಳೆ ಪೀಸ್ ಇರುತ್ತಲ್ಲ, ಆ ತರ ಪುಡಿ ಆಗಿರೋ ಮೂಳೆ ಪೀಸು. ಆಮೇಲೆ ಒಂದ್ ಆತ್ಮ ಈಚೆ ಬರುತ್ತೆ. ಆ ಆತ್ಮ ಯಾರು ಅಲ್ಲ, ಸೆಟ್ಸುಕ್ಕು ಅಂತ ಹೇಳಿದ್ನಲ್ಲ ಈ ಹುಡುಗನ್ ತಂಗಿ. ಆ ತಂಗಿ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾಳೆ. ಅವಳ ಆತ್ಮನೆ ಈಚೆ ಬಂದ್ಬಿಟ್ಟು ಅದ್ ಹಾರ್ಕೊಂಡು ಹೋಗ್ತಾ ಇರಂಗೆ ತೋರಿಸ್ತಾರೆ. ಆದ್ರೆ ಸುತ್ತಮುತ್ತ ಈ ಮಿಂಚುಳ ಅಂತಾರಲ್ಲ, ಅದ್ ಬಂದ್ಬಿಟ್ಟು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಆ ಸೆಟ್ಸುಕ್ಕು ಇದ್ದಲ್ಲ, ಅವಳು ನೋಡ್ಬಿಟ್ಟು ಅವ್ನು ಸೈಟು ಅವ್ರ ಅಣ್ಣ ಬಿದ್ದಿರೋ ನೋಡ್ಬಿಟ್ಟು, ಅಣ್ಣ ನಿನ್ಗೆ ಏನಾಯ್ತು ಅಂತ ಹತ್ರಕ್ ಹೋಗ್ತಿರ್ತಾಳೆ. ಯಾರೋ ಬಂದು ಹಿಂದೆ ಮುಟ್ಟಾರೆ, ಯಾರು ಅಲ್ಲ ಅವ್ರ ಅಣ್ಣನ ಆತ್ಮನ್ನು ಪಕ್ಕದಲ್ಲಿ ಬಂದಿರುತ್ತೆ. ಅವ್ನು ನೋಡ್ಬಿಟ್ಟು ಅವಳಿಗೆ ಸ್ವಲ್ಪ ಧೂಳಾಗಿರುತ್ತ, ಅದನ್ನೆಲ್ಲ ಒದರ್ಬಿಟ್ಟು ಅವನು ಟಿನ್ನು ಎತ್ಬಿಟ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಒಂದ್ ಟ್ರೈನ್ ಎತ್ಕೊಂಡು. ಇಬ್ರು ಹೋಗ್ತಾ ತರ ಸ್ವಲ್ಪ ದೂರ ಹೋಗ್ತಾ ಇರ್ಬೇಕಾರೆ, ಅವ್ರು ಎಲ್ಲಿಗೆ ಹೋಗ್ತಾವ್ರೆ ಅವ್ರಿಗೂ ಗೊತ್ತಿಲ್ಲ. ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಈಚೆ ಕಡೆ ವ್ಯೂ ನೋಡ್ತಾರೆ. ಆ ವ್ಯೂ ಅಲ್ಲಿ ತುಂಬಾ ಅಟ್ಯಾಕ್ ನಡೀತಾ ಇರುತ್ತೆ, ಬಾಂಬ್ ಎಲ್ಲ ಆಗ್ತಾ ಇರ್ತಾರೆ. ಇದ್ ನೋಡ್ಬೇಕಾದ್ರೆ ಇವ್ರಿಗೆ ನಡೆದಿರೋ ಒಂದ್ ವಿಷಯ ಜ್ಞಾಪನ ಆಗುತ್ತೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಏನಂತಂದ್ರೆ, ಇವರು ಜಪಾನ್ ಅಲ್ಲಿ ಅವ್ರ ಪಾಡಿಗೆ ಅವ್ರು ಬದಿಕೊಂಡು ಏನೋ ಮಾಡ್ಕೊಂಡಿರ್ತಾರೆ. ಇವ್ರ ಅಪ್ಪ ಏನಂತಂದ್ರೆ ಒಬ್ಬ ಸೋಲ್ಜರ್ ಈ ದೇಶಕ್ಕೋಸ್ಕರ ಓಡಾಡ್ತಾ ಇರ್ತಾರೆ. ನೋಡಿದ್ರೆ ಸಡನ್ ಆಗಿ World War II ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಮೇಲಿಂದ ಪ್ಲೇನ್ ಇಂದ ಎಷ್ಟೊಂದು ಈ ಬೆಂಕಿದು ಉರಿಯೋ ತರ ಬಾಂಬ್ ನೆಲ್ಲ ಆಗ್ತಾ ಇರ್ತಾರೆ. ಇವ್ರಿಗೆ ಅರ್ಥನೇ ಆಗಲ್ಲ, ಏನಪ್ಪಾ ಮಾಡೋದು ಅಂತಾನೆ ಅರ್ಥ ಆಗ್ತಿರಲ್ಲ. ಅವಾಗ ಇವ್ರದ್ದು ಊಟನೆಲ್ಲ ತಗೊಂಡೋಗ್ಬಿಟ್ಟು ಒಂದ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಒಂದ್ ಜಾಗಕ್ಕೆ ಊತಾಕ್ತಾ ಇರ್ತಾರೆ. ಅವ್ರ ಅಮ್ಮನ ಹೇಳ್ತಾರೆ, ಬೇಗ ಬನ್ನಿ ಅಮ್ಮ ಹೊಟ್ಟೋಗ್ಬಿಡೋಣ ಅಂತ. ಬಂದೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆವಾಗ ಮೆಡಿಸಿನ್ ಎಲ್ಲ ಎತ್ಕೊಂಡ್ರ ಅಂದಾಗ, ಎತ್ಕೊಂಡೆ ಅಂದ್ಬಿಟ್ಟು ಎಲ್ಲ ಇಬ್ರು ಎಲ್ಲ ಓಡೋಗ್ತಾ ಇರ್ತಾರೆ. ಅವಾಗ ಕರೆಕ್ಟಾಗಿ ಅವಳ ತಂಗಿನೂ ಇರ್ತಾಳ. ಅವಳು ಒಂದು ಗೊಂಬೆನ ಮರ್ತೋಗ್ಬಿಡ್ತಾಳೆ. ಅಣ್ಣ ನನ್ ಗೊಂಬೆ ಮರ್ತೋದೆ, ನಂಗೆ ಬೇಕು ಅದು ಅಂದಾಗ, ಆ ಟೈಮ್ಲಿ ಏನ್ ಹೇಳ್ತಾರೆ ಎಲ್ಲಾರು ನಾರ್ಮಲ್ ಆಗಿ, ಇನ್ನೊಂದ್ ತಗೊಳ್ಳೋಣ ಬಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ತಂಗಿ ಅಂದ್ರೆ ಅಷ್ಟಿಷ್ಟ ಅವ್ರ ಅಣ್ಣಂಗೆ. ಅವಳು ಬಾ ಎತ್ಕೊಡ್ತೀನಿ ಅಂದ್ಬಿಟ್ಟು ಹೋಗಿ ಎತ್ಕೊಬಂದು ತಂಗಿ ಕೊಟ್ಬಿಟ್ಟು ಅವಳ ತಂಗಿನ ಹಿಂದೆ ಕಡೆ ಕಟ್ಕೊಂಡು ಫುಲ್ ಬೇಗ ಓಡೋಗ್ತಾ ಇರ್ತಾನೆ. ಅವಾಗ ಮೇಲಿದ್ದ ಆ ಬೆಂಕಿ ಬಾಂಬ್ ಗಳೆಲ್ಲ ಬೀಳ್ತಾ ಇರುತ್ತೆ ಕೆಳಗಡೆ. ಎಲ್ಲ ಎಷ್ಟೊಂದ್ ಜಾಗ ಎಲ್ಲ ಹತ್ಕೊಂಡು ಉರಿಯುತ್ತೆ. ಸ್ಟಾರ್ಟಿಂಗ್ ಏನು ಎಫೆಕ್ಟ್ ಇರಲ್ಲ, ಬಿಳ ತುಂಬಾ ಜಾಸ್ತಿ ಆಗ್ತಿರುತ್ತಾ. ಅದಲ್ದೆ ಅಲ್ಲಿ ಮನುಷ್ಯರುಗಳೆಲ್ಲ ಹತ್ಕೊಂಡು ಉರಿತಾ ಇರ್ತಾರೆ. ತುಂಬಾ ಜನ ಜೀವಂತವಾಗಿ ಬೆಂಕಿ ಹತ್ಕೊಂಡು ಸತ್ತೋಗ್ಬಿಡ್ತಾರೆ ಪಾಪ. ಅದೆಲ್ಲ ಇವನ್ಗಂತೂ ತುಂಬಾ ಟಾರ್ಚರ್ ಆಗಿರುತ್ತೆ ಹೇಳ್ಬೇಕು ಅಂದ್ರೆ. ಸುತ್ತಮುತ್ತ ಜನಗಳೇ ಅಲ್ಲ, ಪ್ರಾಣಿಗಳು ಕೂಡ ಅನುಭವಿಸ್ತಾ ಇರುತ್ತೆ ತುಂಬಾ ಕಷ್ಟನ. ಇವಾಗ ಅನ್ಸ್ಬಿಡುತ್ತೆ ಇಲ್ಲಿದ್ರೆ ತುಂಬಾ ಪ್ರಾಬ್ಲಮ್, ಹಿಂಗಾರ ಮಾಡಿ ಊರಿಂದ ಆಚೆ ಹೋಗೋಣ ಅಂದ್ಬಿಟ್ಟು ಹಿಂಗ ಕಷ್ಟಪಟ್ಟು ಓಡ್ಕೊಂಡ್
ಅಂದಿ ಯಾವ್ದೋ ಒಂದ್ ಕಡೆ ಬಂದ್ ಕೂತ್ಕೊಂತಾರೆ. ಹೀರೋಗೆ ಏನ್ ಮಾಡೋದು ಅಂತಾನೆ ಅದಾಗಲ್ಲ. ಇವ್ರು ಹಿಂಗೆ ಮಾತಾಡ್ತಿರ್ಬೇಕಾರೆ ಅಣ್ಣ ಅಮ್ಮ ಎಲ್ಲ ಹೋಗಿ ಎಲ್ಲಿ ಹೋಗಿರ್ತಾರೆ ಅಂತ ಅಂದ್ಬಿಟ್ಟು ಆ ಮಗು ಕೇಳುತ್ತೆ. ಆಗ ಸೆಚುಕೋ ಏನು ಎದ್ರುಕೊಳಕ್ ಹೋಗ್ಬೇಡ, ಅಮ್ಮಗ್ ಏನು ಆಗಿರಲ್ಲ, ಎಲ್ಲ ಹೋಗಿ ಔಸ್ಕೊಂಡಿರುತ್ತೆ, ನೀ ತಲೆ ಕೆಡ್ಸ್ಕೊಬೇಡ ಅಂದಾಗ ಸರಿ ಅಣ್ಣ ನಾನು ನೀನ್ ಕರ್ಕೊಂಡ್ ಬರ್ಬೇಕಾದ್ರೆ ನನ್ ಚಪ್ಲಿ ಅಲ್ಲಿ ಬಿದ್ದೋಯ್ತು ಅಂತಾನೆ. ಹೌದಾ, ಅಯ್ಯೋ ನಾನು ಗಮನಿಸ್ಲೇ ಇಲ್ಲ, ಸರಿ ಬಿಡು ಇನ್ನೊಂದ್ ತಗೊಳ್ಳೋಣ ಅಂದಾಗ ಅದಕ್ಕೆ ಕಾಸು ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ನೀನ್ ತಕೊಡ್ತೀನಿ ಆಯ್ತಾ ಅಂದಾಗ ಇಲ್ಲ ಅಣ್ಣ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಆ ಒಂದು ಬಾಕ್ಸ್ ಇರುತ್ತೆ ಅವಳ ಹತ್ರ ಟಿನ್ನು, ಅದನ್ನ ಹಿಂಗ್ ಸುರಿತಾಳ. ಸುರಿದಾಗ ಸ್ವಲ್ಪ ಕಾಸು ಇರುತ್ತೆ, ಚಿಲ್ಡ್ರೆ ಕಾಸು ಅಷ್ಟೇ, ಅದ್ರಲ್ಲಿ ಚಪ್ಲಿ ಅಂತೂ ಬರೋದಿಲ್ಲ, ಆದ್ರೆ ಸ್ವಲ್ಪ ಕ್ಯಾಂಡೀಸ್ ಆತರ ಏನೇನೋ ಇಟ್ಕೊಂಡಿರ್ತಾಳೆ. ಇದ್ ನೋಡಿದಾಗ ಇವ್ನ್ ತುಂಬಾ ಖುಷಿ ಪಡ್ತಾನೆ. ತುಂಬಾ ಜಾಸ್ತಿ ಇದೆ ದುಡ್ಡು, ನನಗಿಂತ ಸೌಕರ್ಯ ಅನ್ಸುತ್ತೆ ನೀನು, ಬಿಡು ಹೋಗ್ಲಿ ಬಿಡು, ಈಗ ನಾನು ಒಂದ್ ತಗೋತೀನಿ ಆಯ್ತಾ ಅಂತಂದಾಗ ಹೌದಣ್ಣ ನೀನು ಒಂದ್ ತಗೋ ಅಮ್ಮಗೂ ಒಂದ್ ತಗೊಳ್ಳೋಣ ಆಯ್ತಾ ಅಂತ ಅಂದ್ಬಿಟ್ಟು ಆ ಮಗುಗೆ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ, ಅದ್ ಹೇಳ್ತಾ ಇರತ್ತೆ. ಆಮೇಲೆ ಹಂಗೆ ಇಬ್ರು ಹೋಗ್ತಾರೆ. ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಆದ್ರೆ ಮಳೆ ಬರ್ತಿದ್ರೆ ಮೋಡ ಇದೆಯಾ ಕತ್ಲೆ ಇದೆಯಾ ಅಂತಾನೆ ಗೊತ್ತಾಗ್ತಿರಲ್ಲ, ಯಾಕಂದ್ರೆ ಬ್ಲಾಸ್ಟ್ ಆಗಿರೋದ್ರಿಂದ ಮೋಡ ಎಲ್ಲ ಫುಲ್ ಕಪ್ಪು ಕಲರ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಅವ್ರ ಏರಿಯಾ ಹತ್ರ ಊರ ಹತ್ರ ಹೋದ್ ನೋಡಿದ್ರೆ ಊರೇ ಮಾಯ ಆಗ್ಬಿಟ್ಟಿರುತ್ತೆ. ಆಮೇಲೆ ಹುಡುಗಿ ಕೇಳ್ತಾಳೆ ಅಣ್ಣ ಎಲ್ಲಣ್ಣ ನಮ್ ಮನೆ ಅಂದಾಗ ನಮ್ ಮನೆ ಅಲ್ಲಪ್ಪ ಈ ಊರೇ ಆಲ್ಮೋಸ್ಟ್ ಆಲ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಆ ಮಗು ಕೇಳುತ್ತೆ ಸರಿ ಅಣ್ಣ ಇವಾಗ ನಾವ್ ಎಲ್ಲೋಗೋದು ಅಂದಾಗ ಇದಕ್ಕೆ ಅವನ ಹತ್ರ ಆನ್ಸರೇ ಇಲ್ಲ, ಯಾಕಂದ್ರೆ ಅವನ್ ಗೊತ್ತಿದ್ರೆ ತಾನೆ ಆ ಮಗು ಹೇಳ್ತಾನೆ. ಆಮೇಲೆ ಸ್ವಲ್ಪ ಜನ ನಿಂತ್ಕೊಂಡು ಅಲ್ಲಿ ಗುಂಪು ಕಟ್ಕೊಂಡಿರ್ತಾರ, ಅಂದ್ರೆ ಸ್ವಲ್ಪ ಏಟ್ ಆಗಿರೋರು ನಾರ್ಮಲ್ ಆಗಿರೋರು ಆತರ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ತಂಗಿನ ಕರ್ಕೊಂಡು ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಇವಳು ತಂಗಿ ಹೇಳ್ತಾಳೆ, ಸೆಟ್ಸುಕ್ ಹೇಳ್ತಾಳೆ ಅಣ್ಣ ನಂಗೆ ಬಾತ್ರೂಮ್ ಹೋಗ್ಬೇಕು ಅರ್ಜೆಂಟು ಅಂತಾಳೆ. ಹೌದಾ ನೀನು ಸೈಡಲ್ಲಿ ಅಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಹೋಗಿದ್ ಬಾ ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಆ ಹೋಗಿದ್ ಬಂದ್ಮೇಲೆ ಹಿಂಗೆ ನಿಂತಿದ್ದಾಗ ಒಂದ್ ಹುಡ್ಗಿ ಒಂದ್ ಲೇಡಿ ಇವಳನ್ನ ನೋಡ್ಬಿಟ್ಟು ವಾಪಸ್ ಬಿಡ್ತಾಳೆ. ಸೆಟ್ಸುಕೋ ನಿನ್ ಅಣ್ಣ ಎಲ್ಲಿ ಅಂದಾಗ ಹಿಂಗೆ ಅಂತ ತೋರ್ಸಾಗ ಅವ್ರಿಬ್ರು ಮಾತಾಡ್ತಾರೆ. ನಿಮ್ಮ ಅಮ್ಮ ಅಲ್ಲಿ ತುಂಬಾ ಏಟ್ ಆಗ್ಬಿಟ್ಟಿದ್ದಾರೆ, ನೀನ್ ಹೋಗಿ ನೋಡ್ಕೊಂಡ್ ಬರೋಗು, ನಾನು ಅವಳು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಅವ್ರ ಆಂಟಿ ಈ ಹುಡುಗನ್ನ ಕಳಿಸ್ತಾರೆ. ಆಗ ಹೀರೋ ಅಲ್ಲಿಂದ ಓಡ್ ಬರ್ತಾನೆ ನೋಡಕ್ಕೆ ಅಂತ. ಅಲ್ಲಿ ನೋಡಿದ್ರೆ ಅವ್ರ ಅಮ್ಮನ್ನ ಹುಡ್ಕಕ್ಕೆ ಆಗ್ತಿರಲ್ಲ ಹಾಸ್ಪಿಟಲ್ ಒಳಗೆ, ಎಲ್ಲವ್ರೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಸ್ಕೂಲ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಅಷ್ಟೇ, ಅದು ಹಾಸ್ಪಿಟಲ್ ಅಲ್ಲ. ಆಗ ಹುಡ್ತಾನೆ ಸಿಕ್ಕಲ್ಲ. ಆಮೇಲೆ ಇವನು ಒಂದು ರಿಂಗ್ ಹಾಕೊಂಡಿರ್ತಾನೆ, ಆ ರಿಂಗ್ ನ ತೋರಿಸ್ಬಿಟ್ಟು ಈ ತರ ಯಾರು ಇದಾರ ಅಂದಾಗ ಅಲ್ಲೊಬ್ರು ಹೇಳ್ತಾರೆ ಹಿಂಗಿದ್ರು ಅಂತ. ಅಲ್ಲೋಗಿ ನೋಡಿದ್ರೆ ಅವ್ರ ಅಮ್ಮನ್ನ ಫುಲ್ ಬಾಡಿ ಎಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ. ಇದ್ ನೋಡಿದಾಗ ಅವ್ನಿಗೆ ಕಣ್ಲಿ ನಂಬಕ್ಕೆ ಆಗ್ತಿರಲ್ಲ, ಯಾಕಂದ್ರೆ ತುಂಬಾ ಟಾರ್ಚರ್ ಅನುಭವಿಸಿ ಇವ್ರಿಗೆ ತಡಿಯಕ್ ಆಗದೆ ಕಿರ್ಚಿ ಸ್ವಲ್ಪ ನಿದ್ದೆ ಮಾಡ್ತಾವ್ರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇಲ್ಲಿದ್ರೆ ಆಗೋದಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ನಾಳೆನೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂತಾನೆ. ಆಮೇಲೆ ಈ ಕಡೆ ಬರ್ತಾನೆ. ಬಂದಾಗ ಇವ್ರಿಬ್ರು ಮಾತಾಡ್ತಾ ಇರ್ತಾರೆ. ಅವ್ನು ನೋಡಿದ್ರೆ ಹುಡುಗಿ ಆಟ ಆಡ್ತಾ ಇರ್ತಾರಲ್ಲ ಏನೋ ಒಂದು ಗೊಂಬೆ ಕಟ್ಕೊಂಡು, ಅವ್ರು ಆಟ ಆಡ್ತಿರ್ಬೇಕು. ಬಂದಾಗ ಅಣ್ಣ ಅಮ್ಮ ಸಿಕ್ಲಿಲ್ವಾ ಅಂತ ಕೇಳ್ತದು. ಆಗ ಇಲ್ಲಪ್ಪ ಇಲ್ಲಿ ಅಮ್ಮ ಇಲ್ಲ, ಬೇರೆ ಕಡೆ ಇರ್ಬೇಕೇನೋ, ಹುಡುಕಿದ್ರೆ ಸಿಗ್ತಾರೆ ಅಂತ ಮಾತಾಡ್ತಿರ್ತಾನೆ. ಆಗ ಅವ್ರ ಲೇಡಿನೂ ಹೇಳ್ತಾರೆ ಅಲ್ಲಿ ಬಿಸ್ಕೆಟ್ ಕೊಡ್ತಾ ಇದಾರೆ, ನೀವು ಈಸ್ಕೊಳ್ಳಿಲ್ವಾ, ಇದು ನಾನು ಈಸ್ಕೊಂಡ್ ಬರ್ತೀನಿ ನಿಮ್ಬಿಟ್ಟು ಅವ್ರು ಹೊಟ್ಟೋಗ್ತಾರ. ಇವ್ರು ನೀರ್ ಕುಡಿಬೇಕು ಅಂದಾಗ ನೀರ್ ಕೊಡ್ತಾನೆ. ಅವಳು ಮುದ್ದ ಕುಡಿತಿರ್ತಾಳೆ. ಕುಡ್ದಾದ್ಮೇಲೆ ಅವ್ರ ಅಮ್ಮ ಹಾಕೊಂಡಿದ್ದ ರಿಂಗ್ ನ ಇವಳ ಕೈಗೆ ಹಾಕ್ಬಿಟ್ಟು ಇದನ್ನ ಮಿಸ್ ಮಾಡಬಾರ್ದು, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಇದನ್ನ ಸೇಫ್ ಆಗಿ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಕೊಟ್ಟಾಗ ಈಸ್ಕೊಂಡಾದ್ಮೇಲೆ ಆಮೇಲೆ ಅವ್ರು ಹೋದವರು ವಾಪಸ್ ಬರ್ತಾರೆ ಸೈಡ್. ಅಂದ್ರೆ ಅವ್ರ ಆಂಟಿ ಇದ್ರಲ್ಲ ಬಂದ್ಬಿಟ್ಟು ಬಿಸ್ಕೆಟ್ ಕೊಡ್ತಾರೆ. ಹಿಂಗೆ ಮಾತಾಡ್ತಿದ್ದೆ. ಸರಿ ಹೋಗೋಣ ಬಾ ಅಂದ್ರೆ ಇವಳು ಹಠ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲ ಅಮ್ಮನ ಇವಾಗ್ಲೇ ನೋಡ್ಬೇಕು, ನಾನು ಅವ್ರು ನೋಡ್ದೆ ನಾವು ಹೋಗಲ್ಲ ಅಂತ. ಆಗ ಇಲ್ಲಮ್ಮ ಅವ್ರು ಸಿಗ್ತಾರೆ ಇಲ್ಲಿಲ್ಲ ಅಂತ ಹೇಳಿದ್ನಲ್ಲ ಅಂತಂದ್ರೆ ಇವ್ ಕೇಳೋದೇ ಇಲ್ಲ. ಇವ್ನು ಹೆಂಗ್ ಹೇಳೋದು ಅಂತಾನೆ ಅದಾಗಲ್ಲ. ಏನಕ್ಕೆ ಅಂದ್ರೆ ತಂಗಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ, ಯಾಕಂದ್ರೆ ಅವ್ರ ಅಮ್ಮನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ. ಇವ್ನು ಏನ್ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸರ್ಕಸ್ ಎಲ್ಲ ಮಾಡ್ಬಿಟ್ಟು ಏನೇನೋ ಮಾಡಿ ತೋರಿಸ್ತಾನೆ. ಬಟ್ ಆದ್ರೆ ಇವಳು ನಗ್ಲಿ ಅಂತ, ಆದ್ರೆ ಇವಳು ಅದನ್ನ ನೋಡಿದ್ರು ಕೂಡ ಇವಳು ನಗುನು ಬರಲ್ಲ, ಆ ತರ ಆಟ ಮಾಡ್ತಿರ್ತಾಳೆ. ಇವನು ಹೆಂಗೋ ಮಾಡ್ಬಿಟ್ಟು ಡಿಸ್ಟ್ರಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ಮಾರನೇ ದಿನ ಇವನ್ನ ಹಾಸ್ಪಿಟಲ್ ಸೇರ್ಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ನೋಡಕ್ಕೆ ಅಂತ ಹೋಗಕ್ಕಿಂತ ಮುಂಚೆ ಇದನ್ನ ಕರ್ಕೊಂಡು ಹೋಗಿ ಅವ್ರ ಆಂಟಿ ಮನೆಯಲ್ಲೇ ಇರಿಸ್ಬಿಟ್ಟು ಅವಳ ತಂಗಿನ ಇವ್ನು ಚೆಕ್ ಮಾಡಕ್ಕೆ ಅಂತ ಹೋಗ್ತಾನೆ. ನೋಡಿದ್ರೆ ಅವ್ರ ಅಮ್ಮ ತೀರೋಗ್ಬಿಟ್ಟಿರ್ತಾರೆ. ಆ ಲೆವೆಲ್ ಲೇಟ್ ಆಗಿದ್ರೆ ಬದುಕಕ್ಕೆ ಚಾನ್ಸೇ ಇಲ್ಲ. ಅದು ಬೇರೆ ಆಗಿನ ಕಾಲದಲ್ಲಿ ಅಷ್ಟೊಂದು ಚೆನ್ನಾಗಿರೋ ಟ್ರೀಟ್ಮೆಂಟ್ ಕೂಡ ಇರ್ತಿರ್ಲಿಲ್ಲ. ಇದು ನೋಡಿದ್ಮೇಲೆ ಇವ್ನಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ. ಕಷ್ಟಪಡ್ತಾನೆ. ಆಮೇಲೆ ಅದನ್ನ ಏನೇನ್ ಮಾಡ್ಬೇಕು ಅದ್ರದ್ದು ಕಾರ್ಯಗಿರಿ ಎಲ್ಲ ಮುಗಿಸ್ಕೊಂಡು ಅದ್ರದ್ದು ಅಸ್ಥಿ ಪೆಟ್ಟಿ ಇರುತ್ತಲ್ಲ ಅದನ್ನ ಎತ್ಕೊಂಡ್ ಬರ್ತಾನೆ ಮನೆಗೆ. ಬಂದ್ಬಿಟ್ಟು ಒಳಗ್ ಹೋಗಕ್ಕಿಂತ ಮುಂಚೆ ಏನ್ ಮಾಡ್ತಾನೆ ಔಷಧಿ ಬಿಡ್ತಾನೆ. ಯಾಕಂದ್ರೆ ಇದೇನು ಅಂತ ಕೇಳ್ತಾಳೆ ಅಂತ ಗೊತ್ತು ಅವನಿಗೆ. ಸರಿ ಅಂತ ಅನ್ಬಿಟ್ಟು ಅವ್ರ ಆಂಟಿ ಮನೇಲೇ ಇರ್ತಾನೆ. ಕೇಳಿದಾಗ ಅವ್ರ ಅಮ್ಮ ಎಲ್ಲಿ ಅಂತ ಕೇಳ್ಕೊಂಡ್ ಬರ್ತಾಳೆ. ಆಗ ಇಲ್ಲಮ್ಮ ಅವ್ರ ಹಾಸ್ಪಿಟಲ್ ಅಲ್ಲಿ ಇದಾರೆ, ಅವ್ರು ಸುಮಾರಾಗಿ ಹುಷಾರಾದ್ಮೇಲೆ ನೀನ್ ಕರ್ಕೊಂಡು ಹೋಗ್ತೀನಿ ಆಯ್ತಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಇವ್ರಿಗೆ ಇರೋದು ಆಂಟಿ ಮನೇಲಿ. ಅವ್ರ ಆಂಟಿನೂ ಕೂಡ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತಾರೆ ಹೇಳ್ಬೇಕು ಅಂದ್ರೆ. ಆಮೇಲೆ ಬೆಡ್ ಹತ್ರ ಕೂತಿದ್ದಾಗ ಅವ್ಳು ಹೇಳ್ತಾ ಇರ್ತಾಳೆ, ಅಣ್ಣ ಅಲ್ಲ ಅಮ್ಮ ಯಾವಾಗ್ಲೂ ಈ ರಿಂಗ್ ನ ಕಳಿಯೋದು ಇಲ್ಲ, ನಾನು ತುಂಬಾ ಸರಿ ಕೇಳಿದೀನಿ ನಾನು ಕೊಡು ಅಂತ, ಅವಾಗೆಲ್ಲ ಕೊಟ್ಟೇ ಇಲ್ಲ, ಇವಾಗ ನಾನು ಕೊಟ್ಟಿದ್ದಾರೆ, ಅವ್ರು ನೋಡಿದ್ಮೇಲೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಂತ ಅಂತಿದ್ದಾಳೆ. ಅವಾಗ ಹೌದೌದು ಹೇಳೋಣ, ಇವಾಗ ಆರಾಮ್ಸೆ ನಿದ್ದೆ ಮಾಡು,
ಜಾಸ್ತಿ ಟೆನ್ಷನ್ ತಗೋಬೇಡ ಅಂತ ಹೇಳ್ಬಿಟ್ಟು ಮನಗಿಸ್ಬಿಡ್ತಾನೆ. ಅವಳು ಮನಗ ಆದ್ಮೇಲೆ ಅದನ್ನ ಬಂದ್ಬಿಟ್ಟು ಹಸಿದು ಕಾರ್ಯಗಿರಿ ಎಲ್ಲ ಮುಗಿಸಾದ್ಮೇಲೆ ಈಗ ಹೆಂಗಿದ್ರು ಆಂಟಿ ಮನೇಲಿ ಇದೀವಿ, ಅವ್ರಿಗೆ ತೊಂದರೆ ಕೊಡ್ಬೇಡದು, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವ್ರು ಒಂದ್ ಕಾಲದಲ್ಲಿ ಎಲ್ಲ ಊತ ಹಾಕಿರ್ತಾರಲ್ಲ ಫುಡ್ನೆಲ್ಲ, ಅದನ್ನ ಹೋಗ್ಬಿಟ್ಟು ಎತ್ಕೊಂಡ್ ಬರಕ್ಕೆ ಅಂತ ಹೋಗ್ಬಿಟ್ಟು ಎತ್ಕೊಂಡ್ ಬರ್ತಾನೆ. ಎಲ್ಲಾನು ಒಂದು ಗಾಡಿಗೆ ಹಾಕೊಂಡು ಹಂಗೆ ಎತ್ಕೊಂಡ್ ಬರ್ತಾ ಇರ್ಬೇಕಾರೆ ಅಲ್ಲಿ ತುಂಬಾ ಒಡೆದೋಗಿರೋದು ಎಲ್ಲ ಎಷ್ಟೊಂದ್ ಜಾಗ ನಡೀತಿರುತ್ತೆ. ಅದ್ ಬೇರೆ ನೀರ್ ಸುರಿತಾ ಇರತ್ತಾ, ಆ ನೀರ್ನೆಲ್ಲ ಸ್ವಲ್ಪ ಹಂಗೆ ಕುಡಿತಾನೆ. ಕುಡಿದ್ಬಿಟ್ಟು ಹಿಂಗೆ ಬರ್ತಾ ಇರ್ಬೇಕಾರೆ ಆ ಬಾಕ್ಸ್ ಒಳಗೆ ಒಂದು ಉಪ್ಪುಂಕೆ ಇರುತ್ತೆ, ಅದನ್ನ ಎತ್ಕೊಂಡ್ ಬಾಯ್ಗೆ ಹಾಕೋತಾನೆ. ಅದು ಆ ತರ ಟೇಸ್ಟ್ ಇರುತ್ತೆ, ಯಾಕೆಂದ್ರೆ ಏನು ತಿಂದೇ ಇರೋನ್ಗೆ ಹೆಂಗಿರುತ್ತೆ ಆ ಟೈಮ್ಲಿ ಆ ತರ ಇರುತ್ತೆ ಹೀರೋಗೆ. ಅದ್ ತಿನ್ಕೊಂಡ್ ಹಂಗೆ ಮನೆಗ್ ಬಂದ್ಬಿಟ್ಟು ಅವ್ರು ಕೊಟ್ಟಾಗ ಇವ್ರಿಗೂ ತುಂಬಾ ಖುಷಿ ಆಗ್ಬಿಡುತ್ತೆ. ಇದೆಲ್ಲ ಎಲ್ಲಿತ್ತು ಅಂದಾಗ ಹಿಂಗೆ ಔಷಧಿದ್ದು ಊತ ಹಾಕಿಟ್ಟಿದ್ದು ಅಂತ ಈ ಕೇಳಿದಾಗ ತುಂಬಾ ಖುಷಿ ಪಡ್ತಾರೆ. ಅದ್ ನೋಡಿದ್ಮೇಲೆ ಸರಿ ನಿಮ್ಮ ಅಮ್ಮ ಯಾವಾಗ ಬರ್ತಾರೆ, ಅಲ್ಲ ಇಷ್ಟ ಐಟಮ್ ತಗೊಂಬಂದಿದ್ಯಾ ಅಂತ ಅಂದ್ಬಿಟ್ಟು ಮಾತಾಡ್ಬೇಕಾರೆ, ಇಲ್ಲ ಆಂಟಿ ಈ ವಿಷಯ ನಿಮ್ಗೆ ಹೇಳೋದ್ ಮಾತಾಯ್ತು, ನಮ್ಮಮ್ಮ ತೀರೋದ್ರ ಆಂಟಿ ಅಂತ ಅಂತಾನೆ. ಇದನ್ ಕೇಳಿದಾಗ ಏನ್ ಹೇಳ್ತಿದ್ಯಾ, ನಿಮ್ಮ ಅಮ್ಮ ತೀರೋದ್ರ, ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಲಿಲ್ವಲ್ಲ ನೀನು ಅಂದಾಗ, ಇಲ್ಲ ಆಂಟಿ ನಾನು ಹೇಳ್ಬೇಕು ಅಂತಾನೆ ಇದ್ದೆ, ಬಟ್ ಆದ್ರೆ ಸೆಸ್ಸುಕೋ ಮುಂದೆ ಹೇಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಹೇಳಲಿಲ್ಲ, ನೀವು ಅವಳಿಗೆ ಹೇಳ್ಬೇಡಿ ಅಂತ ಹೇಳ್ತಾನೆ. ಆದ್ಮೇಲೆ ಇವಳಿಗೆ ಬೋರ್ ಆಗತ್ತಲ್ವಾ, ಈಚೆ ಕಡೆ ಕರ್ಕೊಂಡು ಹೋಗ್ತಾನೆ. ಈಚೆ ಹೋದ್ಮೇಲೆ ಸ್ವಲ್ಪ ನೈಟ್ ಆಗಿರುತ್ತೆ, ಅಲ್ಲಿ ಸುತ್ತಮುತ್ತ ಕಪ್ಪೆಗಳು ಜಾಸ್ತಿ ತುಂಬಾ ಸೌಂಡ್ ಮಾಡ್ತಿರ್ತಾ, ಅಣ್ಣ ಅದೇನಣ್ಣ ಸೌಂಡ್ ಅಂತ ಕೇಳ್ತಾಳೆ. ಆಗ ಅದೇನಿಲ್ಲ ಅದು ಕಪ್ಪೆ ಅಷ್ಟೇ, ಎದ್ರುಕೊಳಕ್ ಹೋಗ್ಬೇಡ, ಅದೇನ್ ನಿನಗ್ ಮಾಡಲ್ಲ ಅಂತಾನೆ. ಆಗ ಈ ಮಿಂಚುಳ ಅಂತಾರಲ್ಲ ಅದ್ ಬಂದ್ಬಿಟ್ಟು ಸ್ವಲ್ಪ ಆರ್ತಾ ಇರುತ್ತಾ, ಅದನ್ನ ಹಿಡ್ಕೊಂತಾನೆ. ಇದಕ್ ತೋರ್ಸ್ಬೇಕು ಅಂತ ತೋರ್ಸುತ್ತೆ, ಇವಳು ಹಿಡ್ಕೊತಾಳೆ. ಬಟ್ ಆದ್ರೆ ಏನ್ ಮಾಡ್ತಾಳೆ, ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಸಾಯಿಸೇ ಬಿಟ್ಟಾಳೆ ಅದನ್ನ. ಆಗ ಇಲ್ಲಮ್ಮ ಆತರ ಹಿಡ್ಕೊಳಕ್ ಹೋಗ್ಬಾರ್ದು, ಅದು ಸೊತೋಗ್ಬಿಡುತ್ತೆ, ನೀನು ಸ್ವಲ್ಪ ಸಾಫ್ಟ್ ಆಗಿ ಹಿಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾನೆ. ಬಟ್ ಇನ್ನೊಂದ್ ಹಿಡಿದ್ರೆ ಅವ್ಳು ಹಿಡಿಯೋಷ್ಟೆಲ್ಲ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ. ಒಯ್ ಅಂತ ಅಂದ್ಬಿಟ್ಟು ಬಿಟ್ಕೊಂಡು ನೋಡ್ತಿರ್ತಾಳೆ. ಹಂಗೆ ಆಟ ಆಡ್ತಾ ಇರ್ಬೇಕಾರೆ, ಇದು ಒಂದ್ ನಿಮಿಷ ಬಾಯಿಲಿ ನೀನು ಕಣ್ ಮುಚ್ಕೊಂಡು ಬಾ ಅಂತ ಹೇಳು ಅಂತಾನೆ. ಏನಕ್ಕೆ ಅಂತಂದ್ರೆ, ಇಲ್ಲ ಹೇಳು ಅಂತಂದಾಗ ಅವ್ನ್ ಕಣ್ ಮುಚ್ಕೊಂಡು ಅಂತಂದಾಗ ಒಂದು ಕ್ಯಾಂಟೀನ ಬಾಯೊಳಗ ಹಾಕ್ತಾನೆ. ಅಂದ್ರೆ ಅಲ್ಲಿ ಅವ್ರು ಔಷಧಿ ಇಟ್ಟಿದ್ರಲ್ಲ ಆ ಐಟಮ್ಲಿ ತುಂಬಾ ಐಟಮ್ಲಿ ಇದೊಂದು ಕ್ಯಾಂಡಿ ಬಾಕ್ಸ್ ಸಿಕ್ಕಿರುತ್ತೆ. ಅದನ್ನ ಹಾಕಿದಾಗ ಅವಳು ತುಂಬಾ ಖುಷಿ ಆಗ್ಬಿಡುತ್ತೆ, ಈ ಕ್ಯಾಂಡಿ ಸೂಪರ್ ಆಗೈತೆ ಹಬ್ಬ ಅನ್ಕೊಂಡ್ ಖುಷಿಯಾಗಿ ಕುಣಿತಾ ಇರ್ತಾಳೆ. ಇದ್ ನೋಡಕ್ ಅವ್ನು ತುಂಬಾ ಖುಷಿಯಾಗಿರುತ್ತೆ, ಯಾಕೆಂದ್ರೆ ತುಂಬಾ ದಿನ ಆದ್ಮೇಲೆ ಇಳ್ತಾರ ನಗ್ತಾ ಇರೋದ್ ನೋಡಿದ್ರೆ ಹೀರೋಗೂ ತುಂಬಾ ಖುಷಿ. ಏನಂತಿಲ್ಲ, ತಂಗಿ ತುಂಬಾ ನಗ್ತಾ ಇರ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ ಅವ್ನು ಎಕ್ಸ್ಪೆಕ್ಟ್ ಮಾಡೋದು, ಇನ್ನೇನು ಇಲ್ಲ. ಆಮೇಲೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಹಿಂಗೆ ಕೂತ್ಕೊಂಡು ಹಿಂಗೆ ನಗಾಡ್ತಾ ಮಾತಾಡ್ತಿರ್ಬೇಕಾರೆ ಇವ್ರ ಆಂಟಿ ಬಂದ್ಬಿಟ್ಟು ಕೇಳ್ತಾರೆ, ನೀನು ಕೆಲಸ ಮಾಡ್ತಿದ್ದ ಓದ್ತಿದ್ದ ಅಂದಾಗ, ಇಲ್ಲ ಆಂಟಿ ನಾನು ಒಂದು ಫ್ಯಾಕ್ಟ್ರಿ ಇತ್ತು, ಟಿನ್ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದೆ ಅಂತಾನೆ. ಹೌದಾ ಸರಿ ಈಗ ಹೋಗ್ಬೋದಲ್ಲ ಅಂದಾಗ, ಇಲ್ಲ ಆಂಟಿ ಅದು ಬಾಂಬ್ ಎಲ್ಲ ಬಿತ್ತಲ್ಲ ಅವಾಗ ಅದು ಫುಲ್ಲು ಹಾಳಾಗೋಯ್ತು, ಇವಾಗ ಹೋಗಕ್ಕಾಗಲ್ಲ, ಕೆಲಸ ಎಲ್ಲೂ ಇಲ್ಲ ಆಂಟಿ ಅಂತಾನೆ. ಹೌದಾ ಅಂತ ಅಂದ್ಬಿಟ್ಟು ಮಾತಾಡ್ತಾ, ಸರಿ ನಿಮ್ಮ ಅಪ್ಪಂಗಾದ್ರು ಲೆಟರ್ ಹಾಕ ಅಂತಾನೆ. ಇಲ್ಲ ಆಂಟಿ ಹಾಕಿದ್ದೀನಿ ಲೆಟರ್, ಬಟ್ ಏನು ರಿಪ್ಲೈ ಬಂದಿಲ್ಲ, ತುಂಬಾ ದಿನ ಆಯ್ತು ಹಾಕಿದಾಗ. ನಾನು ಕೂಡ ಹಾಕಿದೆ, ಏನು ರಿಪ್ಲೈ ಬಂದಿಲ್ಲ, ಅವರ ಬಂದ್ರೆ ನೀವು ಇವೆಲ್ಲ ಹೊಟ್ಟೋಗ್ಬಿಡ್ತೀರಾ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಇಂಡೈರೆಕ್ಟ್ ಆಗಿ ಇವ್ರನ್ನ ಕಳಿಸ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲೇ ಮಾತಾಡ್ತಿರುತ್ತೆ. ಆಮೇಲೆ ಇವರು ಚೆನ್ನಾಗಿ ಅಡಿಗೆ ಮಾಡ್ತಾರ, ಇವ್ನ್ ತಂದಿದ್ ಊಟದಿಂದಾನೇ ಇವ್ರು ಅಡಿಗೆ ಮಾಡೋದು ಮೇನ್ ಆಗಿ, ಇವನ ತಂದ್ಕೊಟ್ಟಿರೋ ರೈಸ್ ಅದರಿಂದ ಅವರು ಮಾಡೋದ್ ಮಾಡ್ಬಿಟ್ಟು ಈ ಮಗುಗೂ ಈ ಹೀರೋಗೂ ಬೇಕು ಅಂತ ಮೇಲ್ಗಡೆಯಿಂದ ಹಾಕ್ತಾರೆ ಒಂಥರ ಸೊಪ್ಪು ಅದೇನೇನೋ ಇರಂಗೆ. ಅವ್ರ ಮಕ್ಳಿಗೆ ಹಸ್ಬೆಂಡ್ಗೆ ಕೆಳಗಡೆಯಿಂದ ಸ್ವಲ್ಪ ತರಕಾರಿ ರೈಸ್ ಎಲ್ಲ ಸೇರ್ಸಿ ಹಾಕ್ತಾ ಇರ್ತಾರೆ. ಇದನ್ನ ಹೀರೋ ಕೂಡ ನೋಟಿಸ್ ಮಾಡ್ತಾನೆ. ಬಟ್ ಆದ್ರೆ ಈಗ ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ಸಿಚುವೇಶನ್ ಇರೋದು ಹಂಗೆ, ಸೈಲೆಂಟ್ ಆಗಿ ಇರ್ಬೇಕಲ್ಲ ಅಂತ ಬಾಯಿ ಮುಚ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ತಂಗಿಗೋಸ್ಕರನಾದ್ರೂ ನಾನು ಇದನ್ನ ಬಾಯಿ ಮುಚ್ಚೋಬೇಕು ಅಂತ ಊಟನಾದ್ರು ಕೊಟ್ಟವ್ರೆ ಅಂತ. ಮಾರನೇ ದಿನ ಆಗುತ್ತೆ, ಸರಿ ಬೀಚ್ ಹೋಗೋಣ ಅಂತಾನೆ. ಆಗ ಈ ಬೀಚ್ ನಡಿ ಹೋಗೋಣ ಅಂದಾಗ ಸ್ವಲ್ಪ ದೂರನೇ ಅಲ್ಲಿಂದಾನೆ ಅವ್ರು ಇಬ್ರು ನಡ್ಕೊಂಡು ಹೋಗ್ತಿರ್ತಾರ. ಅವಳಿಗೆ ಆಗಲ್ಲ ಅಂತಾಳೆ, ಸರಿ ಅಂದ್ಬಿಟ್ಟು ಇವನು ತಂಗಿನ ಹೆಗ್ಲ ಮೇಲೆ ಹಾಕೊಂಡು ಕುಂಡಿಸ್ಕೊಂಡು ಎತ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ದೂರ ಆದ್ಮೇಲೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬೀಚ್ ಹೋಗ್ಬಿಟ್ಟು ಅವನು ಕರಡಿ ಅಂತೆ, ನಾನು ಕರಡಿ ನೀನ್ ಹಿಡ್ಕೊಂತೀನಿ ಅಂತ ಅನ್ಬಿಟ್ಟು ಎದುರಿಸ್ತಾರಂಗೆ, ಇವಳು ಎದ್ರಕೊಂಡು ಓಡ್ ಹೋಗ್ತಿರಂಗೆ. ಆ ತರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಒಂದು ಏಡಿ ಇರುತ್ತಾ, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ, ನಾನು ಹಿಡ್ಕೊತೀನಿ ನಂಗೆ. ಬಟ್ ಅದೇ ತುಂಬಾ ದೂರ ಹೋದ್ಮೇಲೆ ಅಲ್ಲೊಬ್ರು ಹಂಗೆ ಮನಿಕೊಂಡಿರ್ತಾರೆ, ಅಂದ್ರೆ ಸೊತೋಗ್ಬಿಟ್ಟಿರ್ತಾರೆ. ಇದ್ ನೋಡ್ಬಿಟ್ಟು ಅಣ್ಣ ಇವ್ರಿಗೆ ಏನಾಯ್ತಣ್ಣ, ಇವ್ರು ಬಿಸ್ಲಲ್ಲಿ ಬೀಳಂಗೆ ಮನಿಕೊಂಡಿದ್ದಾರೆ, ಸ್ವಲ್ಪ ಒಳಗಡೆ ಮನಿಕೊಂಡ್ರೆ ಆಗಲ್ವಾ ಅಂತ ಅನ್ಬೇಕಾರೆ ಹೀರೋಗ ಅದು ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಹೇಳ್ದೆ, ಅವ್ರು ಮನ್ಗಿದ್ದಾರೆ, ಬಾ ಡಿಸ್ಟರ್ಬ್ ಮಾಡ್ಬೇಡ್ದು ಬಾ, ಅದೆಲ್ಲ ಒಳ್ಳೇದಲ್ಲ. ಆಮೇಲೆ ಅವ್ರು ಬೋದ್ಬಿಟ್ರೆ ಏನ್ ಮಾಡ್ತೀಯ ಬಾ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಸೈರನ್ ಸೌಂಡ್ ಬರುತ್ತೆ, ಏನಂತಂದ್ರೆ ಇನ್ನೊಂದು ಅಟ್ಯಾಕ್ ನಡೆಯುತ್ತೆ ಅಂತ. ಇದನ್ನ ಕೇಳಿದಾಗ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಳಿಗೆ ಕಾಲ ಆಗೋದಿಲ್ಲ, ನಂಗೆ ನಡಿಯಕ್ ಆಗ್ತಿಲ್ಲ, ನಾನು ಎತ್ಕೊಂಡು ಹೋಗು ಅಂತ ಕೂತ್ಕೊಂಡ್ಬಿಡ್ತಾಳೆ. ಸರಿ ಅಂತ ಅನ್ಬಿಟ್ಟು ಎತ್ಕೊಂಡು ಮನೆಗೆ ಹೋಗ್ತಾನೆ. ಹೆಂಗ ಮನೆಗ್ ಸೇರ್ಕೊಂಡ್ಬಿಡ್ತಾನೆ. ಮನೆಗ್ ಬಂದ್ಮೇಲೆ ಇವ್ರು ಆಂಟಿ ಇದ್ರಲ್ಲ ಅವ್ರು ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಪ್ಪ ಮನೇಲಿ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದ್ದೆ, ಅದರಿಂದ ಈಗ ನಿಮ್ಮ ಅಮ್ಮಂದು ಸೀರೆ ಪಾರೆ ಬಟ್ಟೆ ಎಲ್ಲ ಐತಲ್ಲ, ಇದನ್ನೆಲ್ಲ ನೀನು ಹೋಗ್ಬಿಟ್ಟು ಸೇಲ್ ಮಾಡ್ಬಿಟ್ರೆ ಅವ್ರು ಸ್ವಲ್ಪ ದುಡ್ಡು ಕೊಡ್ತಾರೆ, ಇಲ್ಲಾಂದ್ರೆ ಅಕ್ಕಿ ಕೊಡ್ತಾರೆ, ನಾವು ಯೂಸ್ ಮಾಡ್ಕೋಬಹುದು ಅಂತ ಅಂದಾಗ ಇವನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾನೆ ಕೊಡಕ್ಕೆ ಅಂತ. ಕೊಟ್ಬಿಡಿ ಆಂಟಿ ಅಂತ
ಇರ್ತಾನೆ. ಇದನ್ ಕೇಳಿದಾಗ ಅವಳ ತಂಗಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇಲ್ಲ ನಮ್ಮ ಅಮ್ಮಂದು ಬಟ್ಟೆ ಮಾರ್ಬೇಡಿ, ನಮ್ಮ ಅಮ್ಮ ಆತರ ಏನಿಲ್ಲ, ನಮ್ಮ ಅಮ್ಮಂದು ಅಂತ ಅದೊಂದೇ ಇರೋದು ಅಂತ ಅನ್ಕೊಂಡು ಕೂಗಾಡ್ತಿರ್ತಾಳೆ. ಬಟ್ ಅದ್ರ ಹೀರೋಗೆ ಅರ್ಥ ಆಗಲ್ವಲ್ಲ ಈ ಸಿಚುವೇಶನ್ ಏನ್ ಮಾಡೋದು. ಅದರಿಂದ ತಂಗಿನ ತಡೆದ್ಬಿಟ್ಟು ಇಲ್ಲೆಲ್ಲ ಹೋಗಿ ಆಂಟಿ ಅಂತಾನೆ. ಏನಕ್ಕೆ ಅಂದ್ರೆ ಇದರಿಂದನಾದ್ರು ತಂಗಿಗಾರು ಸ್ವಲ್ಪ ಊಟ ಹಾಕ್ತಾರೆ ಅವರು ಅಂತ. ಅದಾದ್ಮೇಲೆ ಅದನ್ನ ಮಾರ್ಬಿಟ್ಟು ಬಂದ್ಬಿಟ್ಟು ಇವರು ಅಡಿಗೆ ಎಲ್ಲ ಮಾಡಾಕ್ತಾರ. ಬಟ್ ಅದೇ ಈ ಟೈಮ್ ಮಾತ್ರ ಸ್ವಲ್ಪ ಹಾಕ್ತಾರೆ ಊಟ ಎಲ್ಲ ನೆಟ್ವಾಗಿ. ಬಟ್ ಆದ್ರೆ ತಂಗಿದ್ಲಲ್ಲ, ಅವಳು ಕೇಳ್ತಾಳೆ ಸ್ವಲ್ಪ ಬೇಕು ಅಂತ. ಅವರು ಹಸ್ಬೆಂಡ್ ವೈಫ್ಗೆ ಕಳಿಸ್ಬೇಕಾದ್ರೆ ಲಂಚ್ ಎಲ್ಲ ಕಳಿಸ್ತಾರೆ. ಬಟ್ ಅದು ಇವ್ಳು ಕೇಳಿದ್ದಕ್ಕೆ ಇನ್ನೊಂದ್ ಸರಿ ಎಲ್ಲ ಕೊಡಕ್ಕಾಗಲ್ಲ, ಒಂದೇ ಸರಿ ಕೊಡೋದು, ಎಷ್ಟ್ ಸರಿ ಕೊಟ್ರು ನಿಮ್ಗಂತೂ ಸಾಲದಿಲ್ಲ. ಅವ್ರಿಬ್ಬರಾರು ಕೆಲಸ ಮಾಡಕ್ ಹೋಗ್ತಾರೆ, ದುಡಿತಾರೆ, ಅದರಿಂದ ನಾನು ಅವ್ರಿಗೆ ಎಕ್ಸ್ಟ್ರಾ ಫುಡ್ ಕೊಡ್ತೀನಿ. ನೀವೇನ್ ಮಾಡ್ತೀರಾ? ಏನಿಲ್ಲ, ತಿನ್ಬಿಟ್ಟು ಮನೇಲಿ ಬಿದ್ದಿರ್ತೀರಾ, ನಿಮ್ಗೆ ಎಕ್ಸ್ಟ್ರಾ ಫುಡ್ ಒಂದ್ಸರಿ ಕೊಟ್ರೆ ತಿನ್ಬಿಟ್ಟು ಸೈಲೆಂಟ್ ಆಗಿರ್ಬೇಕು, ಜಾಸ್ತಿ ಮಾತಾಡ್ಬಾರ್ದು ಅಂತಾರೆ. ಇನ್ ಕೇಳಿದ್ಮೇಲೆ ಅವಳು ಸೆಟ್ಸುಕ್ ಹೇಳ್ಬಿಡ್ತಾಳೆ, ಅಲ್ಲ ನಮ್ಮ ಅಮ್ಮನ್ ಬಟ್ಟೆ ಮಾರ್ಬಿಡ್ತಾನೆ ನೀವು ತಂದಿದ್ದು ಅಂತ. ಇದನ್ ಕೇಳಿದಾಗ ಅವ್ರ ಕೋಪ ಬಂದ್ಬಿಡುತ್ತೆ. ಏನ್ ಹೇಳ್ತಿದ್ಯಾ ನೀನ್? ಈ ಶುದ್ಧ ಇಟ್ಕೊಂಡು ನೀ ಎಷ್ಟು ಮಾತಾಡ್ತೀಯ ನೋಡು. ಅಲ್ಲ ಬೀದಿಲ್ ತಿರುಗ್ಬಿಟ್ಟು ಸತ್ತೋಗ್ಬಿಡ್ತೀರಾ ಅಂತ ಅನ್ಬಿಟ್ಟು ಮನೇಲಿ ದಾರಿ ಕೊಟ್ರೆ ಊಟ ಹಾಕಿದ್ರೆ ನೀವು ಇಲ್ದದ್ದು ಇನ್ನೂ ಆಗ್ತೀರಾ, ಇನ್ನೂ ಅಂತೀರಾ. ನನಗೆಲ್ಲ ಬೇಕಿತ್ತ? ನನಗೆ ಬೇಕಾದ್ರೆ ಸಪರೇಟ್ ಅಡ್ಗೆ ಮಾಡ್ಕೊಂಡ್ ತಿನ್ನಿ, ನಮ್ಗೇನ್ ನಿಮ್ ದುಡ್ಡು ಊಟ ಎಲ್ಲ ನನ್ಗೆ ಬೇಕಾಗಿಲ್ಲ ಅಂತ ಅನ್ಬಿಟ್ಟು ರೋಫ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇದನ್ ಕೇಳಿದಾಗ ಹೀರೋಗೆ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಲ್ಲ. ಅವಾಗ ಏನ್ ಮಾಡ್ತಾನೆ, ಅವ್ರ ಅಮ್ಮ ಸ್ವಲ್ಪ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಅಂತ ಗೊತ್ತ ಅವನ್ಗೆ. ಅದನ್ನ ಎತ್ಕೊಂಬರೋಣ ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಹೋಗಿದಾಗ ಅವಳ ತಂಗಿ ಈಚೆ ಕಡೆ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಬೇಗ ಬಾ ಹೋಗೋಣ, ಅಪ್ಪ ಬಂದಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಅಡಿಗೆ ಮಾಡ್ತೀನಿ, ಎಲ್ಲಾರು ತಿನ್ನೋಣ ಬಾ ಅಂತ ಅಂದ್ಬಿಟ್ಟು ಕರೀತಿರ್ತಾರೆ. ಇದನ್ನ ನೋಡಿದಾಗ ತುಂಬಾ ಬೇಜಾರ್ಲಿ ಕೂತ್ಕೊಂಡು ನೋಡ್ತಾಳೆ. ಪಾಪ ಈ ತರಾನು ಅವಳಿಗೆ ಲೈಫ್ ಬೇಕಿತ್ತಲ್ವಾ, ಅವಳು ತುಂಬಾ ಕಷ್ಟ ಅನ್ಭವಿಸ್ತಿದೆ. ಆ ಮಗುಗೆ ಹೆಂಗೆ ಹೇಳಕ್ಕಾಗತ್ತೆ. ಅವ್ರ ಅಕೌಂಟ್ ಅಲ್ಲಿ 7,000 ಇರುತ್ತೆ. ಅದನ್ನ ಎತ್ಕೊಂಡು ವಾಪಸ್ ಬರ್ತಾನೆ. ಬಂದಾಗ ಇವಳು ಸ್ವಲ್ಪ ಬೇಜಾರ್ಲಿತಾನ. ಏನಾಯ್ತು ಅಂದಾಗ ಅವಳು ಏನು ಮಾತಾಡೋದೇ ಇಲ್ಲ. ಏನಾಯ್ತು ಹೇಳು ಅಂದಾಗ ಏನಿಲ್ಲ, ನಂಗೆ ಹೊಟ್ಟೆ ಹಸಿತಿದೆ, ಆಮೇಲೆ ನೀರ್ ಕುಡಿಬೇಕು ಅಂತ ಅನಿಸ್ತಿದೆ ಅಂತಾನೆ. ಹೌದಾ, ಅಷ್ಟೇ ತಾನೆ, ಇದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯ, ಬಾ ನಿಂಗೆ ತಗೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಾಲ್ಗಂಟ ಇಲ್ಲೊಂದು ಪೆಪರ್ಮೆಂಟ್ ಇದೆ, ಇದನ್ನ ತಿಂತಾರು, ನಾನು ತಗೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಈ ರೀಸೇಲ್ ಮಾಡ್ತಿರ್ತಾರಲ್ಲ ಅಂತ ಅಂಗಡಿಗೆ ಹೋಗಿ ತುಂಬಾ ಪಾತ್ರೆ, ಬೇಕಾಗಿರೋ ಅಡಿಗೆ ಮಾಡಕ್ ಏನೇನ್ ಬೇಕು ಎಲ್ಲಾನು ತಗೋತಾ ಇರ್ತಾನೆ. ಸ್ವಲ್ಪ ರೈಸ್ ಗೀಸ್ ಎಲ್ಲ ತಗೊಂಡಾದ್ಮೇಲೆ ಅಲ್ಲೊಂದು ಛತ್ರಿ ಇರುತ್ತಾ, ಅದು ಕೂಡ ತಗೊಂತಾನೆ, ಮಳೆ ಬರ್ತಾ ಇದೆ ಅಂತ. ಅದಲ್ದೆ ಆ ಹುಡುಗಿ ಒಂದ್ ಬಾಚಿನ್ಗೆ ತಗೊಂಡು ತಲೆಯನ್ನೇ ಬಾತಾನೇ ಇರ್ತಾಳ. ಇದ್ ನೋಡಿದಾಗ ಅವ್ನಿಗೆ ಇಷ್ಟ ಆಗ್ಬಿಡುತ್ತೆ. ಸರಿ ಅಣ್ಣ ಅದು ಕೂಡ ಹಾಕ್ಬಿಡಿ ಲಿಸ್ಟ್ಗೆ, ಅದು ಕೂಡ ತಗೋತೀನಿ ಅಂತ ಹೇಳ್ಬಿಟ್ಟು ಆ ಬಾಚನ್ಗನು ತಗೊಂತಾನೆ. ಹೆಂಗೋ ಮಾಡ್ಬಿಟ್ಟು ಮನೆಗ್ ತಗೊಂಡೋಗ್ತಾನೆ. ಮನೆಗೆ ಹೋದ್ಮೇಲೆ ಇವರೇ ಅಡಿಗೆ ಮಾಡ್ಕೊಂಡು ತಿಂತಾರೆ. ತಿನ್ನೋದಲ್ದೆ ಹಿಂಗೆ ತಿಂತಿರೋದ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಹಸ್ಬೆಂಡ್ ಜೊತೆ ಮಾತಾಡ್ತಿರ್ತಾರ ಅವ್ರ ಆಂಟಿ. ಓಹೋ ರೋಷ ಅಂತ ರೋಷ, ನೋಡಪ್ಪ ಅಡಿಗೆ ಎಲ್ಲ ಮಾಡ್ಕೊಂಡು ತಿಂತವ್ರೆ, ನೋಡೋಣ ಇದು ಎಷ್ಟಿಂದ ನಡೆಯುತ್ತೆ ಅನ್ಕೊಂಡು ಇದನ್ನ ಕೇಳಿಸ್ಕೊಂತ ಇರ್ತಾನೆ. ಬಟ್ ಹೀರೋ ಮೆಂಟಾಲಿಟಿ ಹೆಂಗಿದೆ ಅಂದ್ರೆ, ಹೆಂಗಾರ ಮಾಡ್ಬಿಟ್ಟು ಸ್ವಲ್ಪ ಇವ್ರ ಹೆಲ್ಪ್ ಇಂದಾನೆ ನಾವು ಬಾಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆಮೇಲೆ ಸ್ವಲ್ಪ ದೂರ ಹೋಗ್ತಿರ್ಬೇಕಾದ್ರೆ ನಂಗೆ ಮಿಠಾಯಿ ಬೇಕು, ಆ ಪೆಪರ್ಮೆಂಟ್ ಬೇಕು ಅಂತ ಹಠ ಮಾಡ್ತಿರ್ತಾಳೆ. ಆಗ ಟಿನ್ನ ತಗ್ಬಿಟ್ಟು ಹಿಂಗಂದ್ರೆ ಏನು ಬರೋದೇ ಇಲ್ಲ, ಅಂದ್ರೆ ಖಾಲಿ ಆಗ್ಬಿಡ್ತು ಅನ್ಸುತ್ತೆ. ಇವಾಗ ಕೂತಾನೆ ಇರ್ತಾಳ, ತುಂಬಾ ಗಲಾಟೆ ಮಾಡ್ತಿರ್ತಾಳೆ. ಸರಿ ಅಂತ ಅನ್ಬಿಟ್ಟು ಸುಮ್ನೆ ಜೋರ ಕೂಟಿದ್ರೆ ಒಂದ್ 3 ಪೀಸ್ ಪೆಪರ್ಮೆಂಟ್ ಅಂಟ್ಕೊಂಡು ಹಂಗೆ ಇರುತ್ತೆ. ಇದು ಕೆಳಗ್ ಬೀಳುತ್ತಾ, ಆವಾಗ ಒಂದ್ ಸ್ವಲ್ಪ ನುಚ್ಚಿರುತ್ತಲ್ಲ ಅದು ಬೀಳುತ್ತೆ. ಇದು ನೋಡ್ಬಿಟ್ಟು ಸರಿ ಈಗ ತಿನ್ನು ಅಂದಾಗ ಇವಳು ಏನ್ ಮಾಡ್ತಾಳೆ, ಬೇಗ ಖಾಲಿ ಮಾಡ್ಬಾರ್ದು ಅಂತ ಅನ್ಬಿಟ್ಟು ಆ ಪುಡಿ ಇರುತ್ತಲ್ಲ ಅದನ್ನ ಬಾಯಿಗೆ ಹಾಕೊಂಡು ಮಿಕ್ಕಿತ ಹಂಗೆ ಒಳಗೆ ಇಟ್ಕೊಂತಾಳೆ, ಆಮೇಲೆ ತಿನ್ನೋಣ ಅಂತ. ಆದ್ರೆ ಸ್ವಲ್ಪ ತಾದ್ಮೇಲೆ ಎಲ್ಲಾನು ಖಾಲಿ ಮಾಡ್ಬಿಟ್ಟು ಬರ್ದೇ ಬಾಕ್ಸ್ ಅಲ್ಲಿ ಹಿಂಗೆಲ್ಲಿ ಕುಲ್ತಾನೆ ಇರ್ತಾಳೆ ಬರುತ್ತೆ ಅಂತ. ಇವನು ಅಂತಾನೆ, ನೀ ಎಷ್ಟ್ ಸರಿ ಕುದ್ರೋದ್ ಏನ್ ನಿನಗ್ ಮಿಠಾಯಿ ಬಾಯೊಳಗ್ ಬೀಳಲ್ಲ, ನೀನ್ ಆಟ ಮಾಡ್ಕೋ, ಅದ್ ಬಿಟ್ಬಿಡು ಅಂತಂದ್ರೆ ಅವ್ಳು ಕೇಳೋದೇ ಇಲ್ಲ. ಬರ್ಬೋದೇನೋ ಅಂತ ಅನ್ಕೊಂಡ್ ಕುಲುಕ್ತಿರ್ತಾಳೆ. ಏನ್ ಮಾಡ್ತಾನೆ, ಕೊಡಿಲ್ಲ ಅದನ್ನ ಅಂತ ಅನ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಲುಕ್ಬಿಟ್ಟು ಒಂದ್ ಕಪ್ಗೆ ಹಾಕೊಡ್ತಾನೆ, ಇದನ್ ಕುಡಿ ಅಂತ. ಅದ್ ಕುಡ್ದಿದ್ದೆ ತುಂಬಾ ಖುಷಿ ಆಗ್ಬಿಡುತ್ತೆ. ತುಂಬಾ ಡಿಫ್ರೆಂಟ್ ಫ್ಲೇವರ್ ಆಗಿದ್ದು, ಚೆನ್ನಾಗಿದೆ ಇದು, ಏನಿದು ಅಂತ ಅನ್ಕೊಂಡ್ ತುಂಬಾ ಖುಷಿ ಪಡ್ತಾಳೆ. ಎಲ್ಲಾನು ಮಿಕ್ಸ್ ಆಗೋಯ್ತಾ ಅಂತ. ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಅಡಿಗೆ ಮಾಡ್ತಾರೆ, ತಿಂತಾರೆ. ಅದಾದ್ರೆ ಪಾತ್ರೆನ ತೊಳ್ದಿರಲ್ಲ, ಹಂಗೆ ಇಟ್ಟಿರ್ತಾರ. ಅವ್ರು ಬಡ್ಕೋತಾ ಇರ್ತಾರೆ. ತನಿಯಾಗಿ ಮಾಡ್ಕೊಂಡ್ ತಿನ್ನೋದಕ್ಕೆ ಇದಕ್ಕೆ ಐತೆ, ರೋಸ್ಟ್ ಐತೆ, ಪಾತ್ರೆ ತೊಳೆಯಕ್ ಆಗಲ್ಲ ಅವ್ರಿಗೆ ಅಂತ ಅನ್ಕೊಂಡು ಅವಾಗ ಇವಳು ಬೇರೆ ಅಳ್ತಾನೆ ಇರ್ತಾಳ. ಇವ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನ್ ನೀನು ಒಂಚೂರು ಅರ್ಥನೆ ಮಾಡ್ಕೊಳಲ್ಲ ಅಂತೀಯಲ್ಲ, ಯಾರು ಬೇರೆಯವ್ರು ಮನ್ಗಂಗಿಲ್ವಾ, ಅವಳನ್ನ ಬಾಯಿ ಮುಚ್ಚಿಬಿಟ್ಟು ಮುಗಿಸು ಅವಳ ಕತೆನ ಅನ್ಕೊಂಡು ಒಂಥರ ಕರುಣೆ ಇಲ್ದೆ ತುಂಬಾ ಕೇವಲಾಗಿ ಮಾತಾಡ್ತಿರುತ್ತೆ. ಅದಾದ್ಮೇಲೆ ಮಾರನೇ ದಿನ ಏನ್ ಮಾಡ್ತಾರೆ, ಒಂದು ಶೆಲ್ಟರ್ ಇರುತ್ತೆ. ಆ ಜಾಗದಲ್ಲಿ ಕೂತ್ಕೊಂಡು ಹೀರೋಗೆ ಅರ್ಥ ಆಗ್ತಿಲ್ಲ, ಹೆಂಗಾರ ಮಾಡಿ ಸಪರೇಟ್ ಬರ್ಬೇಕು ಅಂತ ಆಸೆ, ಬಟ್ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಆಗ ಅಣ್ಣ ನಾವು ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಣ್ಣ, ಅವ ಆಂಟಿ ಸುಮ್ನೆ ಬೈತಾರೆ, ನಾನು ಎಲ್ಲಾರು ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ವಾ. ಆಮೇಲೆ ಅವ್ನಿಗೆ ಫ್ಲಾಶ್ ಆಗುತ್ತೆ, ಅವ್ರು ಇರೋ ಅವಾಗ ಹೋಗಿ ಬರೋ ಶೆಲ್ಟರ್ ಒಂಚೂರು ಕೂಡ ಯಾರು ಕೂಡ ತಗೊಂಡೇ ಇರಲ್ಲ. ತುಂಬಾ
ತಿಂತ ಅದ್ ಹಂಗೆ ಇರುತ್ತೆ. ಅವಾಗ ಇಲ್ಲಿ ಯಾರು ಕೂಡ ಬಂದೇ ಇಲ್ಲ, ಮೋಸ್ಟ್ಲಿ ಇಲ್ಲಿ ಇರೋರೆಲ್ಲ ಹೋಗ್ಬಿಟ್ರು ಅನ್ಸುತ್ತೆ, ನಾವೇ ಇದನ್ನ ತಗೊಂಡ್ಬಿಡೋಣ, ಇನ್ಮೇಲೆ ನಮ್ಮ ಮನೆ ಇದೆ ಅಂತಂತಾನೆ. ಇನ್ ಕೇಳಿದಾಗ ಹೌದಾ ಇದ್ ನಮ್ಮ ಮನೆನ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡುತ್ತದು. ಅವಾಗ ಏನ್ ಮಾಡ್ತಾರೆ, ಎಷ್ಟ್ ಕಡೆ ಬೇಡದೆ ಇದ್ದೆಲ್ಲ ಬಿಸಾಕಿರ್ತಾರೆ, ಅದು ಆ ವಾರ ಆದಾಗ ಎಷ್ಟು ಬಿದ್ದಿತ್ತಲ್ಲ ಐಟಮ್ ಅದೆಲ್ಲ ಒಂದ್ ಗಾಡಿ ತಗೊಂಡು ಅದಕ್ಕೆ ತುಂಬಿಕೊಂಡು ವಾಪಸ್ ಬರ್ತಾರೆ ಎತ್ಕೊಂಡು. ಬಂದಾದ್ಮೇಲೆ ಇವ್ರ ಮನೆಗೆ ಹೋಗಿ ಇವ್ರ ಐಟಮ್ ಎಲ್ಲ ತುಂಬಿಕೊಂಡು ಎತ್ಕೊಂಡು ಹೋಗ್ತಿರ್ತಾರೆ. ಅವಾಗ ಅವ್ರ ಆಂಟಿ ತುಂಬಾ ಆಕ್ಟ್ ಮಾಡುತ್ತೆ, ಏನ್ರಪ್ಪ ಎಲ್ಲಿ ಹೋಗ್ತೀರಾ ಇವಾಗ, ತುಂಬಾ ಕಷ್ಟ ಇದೆಪ್ಪ, ಈಗ ಹೋದ್ರೆ ಹೆಂಗ್ ಮಾಡ್ತೀರ ನೀವು, ಜೀವನ ಹೆಂಗ್ ಸಾಕ್ಸ್ತೀರಾ ಅಂತ ಅನ್ಕೊಂಡು ಇಂಡೈರೆಕ್ಟ್ ಆಗಿ ಸುಮ್ನೆ ಮಾತಾಡ್ತಿರೋದು ಹೋಗ್ಲಿ ಅಂತ. ಹೋಗಾದ್ಮೇಲೆ ಹೆಂಗೋ ಹೋಗ್ ಸಾಯ್ಲಿ ಬಿಡು ಅಂತ ಅನ್ಕೊಂಡು ಗೊಣಿಕೊಂತ ಇರುತ್ತೆ. ದೂರ ಹೋಗ್ತಿರೋ ನೋಡ್ದೆ, ಆ ಮಗುನ್ ನೋಡಿದ್ರೆ ತುಂಬಾ ನಕ್ಕೊಂಡು ಹೋಗ್ತಾ ಇರುತ್ತೆ. ಆಗ ಇದಕ್ಕೆ ಅರ್ಥನೇ ಆಗಲ್ಲ ಇವ್ರ ಆಂಟಿಗೆ. ಅಲ್ಲ ಅವರು ಈಚೆ ಕಡೆ ಹೋಗ್ತಿದಾರೆ, ಕಷ್ಟ ಇರುತ್ತೆ, ಆ ಮಗು ನಗ್ತಾ ಇದೆಯಲ್ಲ ಇದು ಹೆಂಗಿದು ಅಂತ. ನಗ್ಬೇಕು ಅಂತಂದ್ರೆ ದುಡ್ಡು ಬೇಕಾ ಕಾಸು ಬೇಕಾ, ಒಂದು ಒಳ್ಳೆ ಮನ್ಸಿರ ವ್ಯಕ್ತಿ ಇದ್ರೆ ಸಾಕು ನಗ್ಬಹುದು. ಬಟ್ ಈ ಆಂಟಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಮನೆಗ್ ಬಂದಾಗ ಅಣ್ಣ ಇದು ನಮ್ದು ಬೆಡ್ರೂಮ್, ಇದು ನಮ್ದು ರೂಮ್, ಇದು ನಮ್ದು ಕಿಚನ್ ಅಂತ ಅನ್ಕೊಂಡು ಮಗು ಹೇಳ್ತಾ ಇರುತ್ತೆ. ಅಣ್ಣ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಣ್ಣ, ಇಲ್ಲಿ ಬಾತ್ರೂಮೇ ಇಲ್ಲ ಅಂದಾಗ, ಬಾತ್ರೂಮ್ ಎಲ್ ಬೇಕಾದ್ರೆ ಹೋಗ್ಬೋದು ಬಿಡು, ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಆಮೇಲೆ ಇದೇ ಕಾಸಲ್ಲಿ ಹೋಗ್ಬಿಟ್ಟು ರೈಸ್ ತಗೊಬಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಒಬ್ಬರು ಫಾರ್ಮರ್ ಇರ್ತಾರ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಒಂದ್ ಮೂಲಂಗಿ ಇಸ್ಕೊಂಡು ಮನೆಗ್ ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನೇನು ತರಕಾರಿ ಅಂತ ತಗೊಂಡ್ಬಂದ್ಬಿಟ್ಟು, ಅಂದ್ರೆ ಏನ್ ಸಿಗುತ್ತೋ ಸೊಪ್ಪು ಸದಿ ಎಲ್ಲ ತಗೊಂಡ್ಬಂದ್ಬಿಡೋದು. ಅಲ್ಲಿ ಏನೇನೋ ಇರುತ್ತಾ, ಆ ಹಣ್ಣು ಪಣ್ಣು ಅಂತ ಈ ನೀರ್ ಇರುತ್ತೆ, ಅದು ಹೋಗ್ತಾ ಇರುತ್ತೆ ಒಳೆ, ಅಲ್ಲಿ ಹೋಗ್ಬಿಟ್ಟು ನೀರ್ ತಗೊಂಡ್ಬರ್ತಾರೆ. ಎಲ್ಲ ತಂದು ಏನೇನೋ ಮಿಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರ್ ಅನ್ಕೊಂಡು ಏನೋ ಮಾಡ್ತಾರೆ. ಬಟ್ ಅದ್ರ ನೋಡಕ್ ತುಂಬಾ ಹೊಸ್ತಾಗಿರುತ್ತೆ, ತಿನ್ನಕ್ಕೂ ಅಷ್ಟೇ. ಬಟ್ ಅದ್ರ ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಸಿಕ್ಕಿದ್ರೆ ಸಾಕು ಅಂತ ಚೆನ್ನಾಗಿ ತಿನ್ಬಿಡ್ತಾರೆ. ಬಟ್ ಆದ್ರೆ ಮಾಡೋದು ಏನ್ ಬೇಕು ಅಂತಾನೆ ಅವ್ರಿಗೆ ಇನ್ನೂ ಐಡಿಯಾ ಇಲ್ಲ. ಒಂದ್ ದಿನ ತಿಂದ್ರೆ ನೆಕ್ಸ್ಟ್ ಡೇ ಏನ್ ಮಾಡೋದು ಅಂತಾನೆ ಅವ್ರಿಗೆ ಇರೋದಿಲ್ಲ ಐಟಮ್, ಆ ತರ ಕಷ್ಟ. ಆಮೇಲೆ ಅವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಅದಲ್ದೆ ಇವ್ನ್ ತುಂಬಾ ಕತ್ಲೆ ಐತಲ್ಲ, ಆ ಜಾಗದಲ್ಲಿ ಲೈಟ್ ಕೂಡ ಇಲ್ಲ. ಮನೆಗ್ ಬಂದ್ಮೇಲೆ ಹೇಳ್ತಿರ್ತಾಳ, ಎಲ್ಲ ನನ್ಗೆ ಭಯ ಆಗುತ್ತೆ, ನೀನ್ ಇಲ್ಲೇ ಇರು ಅಂತ. ಅವಾಗ ಈಚೆ ಹೋದ್ರು ಇವ್ನ ಹಿಂದೆನೇ ಹೋಗ್ತಿರ್ತಾಳ ಅವಳು. ಏನಾಯ್ತು ಅಂದ್ರೆ, ಇಲ್ಲ ನಾನು ವಾಶ್ರೂಮ್ ಹೋಗ್ಬೇಕು, ಅಲ್ಲಿ ತುಂಬಾ ಕತ್ಲೆ, ನಂಗೆ ಭಯ ಅಂತಾಳೆ. ಸರಿ ಬಾ ಅಂತ ಅಂದ್ಬಿಟ್ಟು ಹಂಗೆ ವಾಶ್ರೂಮ್ ಎಲ್ಲ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಈ ಮಿಂಚುಳೆ ಇರತ್ತಲ್ಲ ಅದನ್ನೆಲ್ಲ ಒಂದು ಬಕೆಟ್ ಒಳಗೆ ತಗೊಂಡ್ ಬಂದ್ಬಿಟ್ಟು ಫುಲ್ಲು ರೂಮ್ ಒಳಗೆ ಬಿಟ್ಬಿಡ್ತಾನೆ. ಮನೆಯೊಳಗೆ ನೋಡಿದ್ರೆ ಫುಲ್ಲು ರೂಮೇ ಬೆಳಕಾಗ್ಬಿಡುತ್ತೆ. ಇದ್ ನೋಡಿದಾಗ ತುಂಬಾ ಖುಷಿ ಪಡ್ತಾಳೆ, ಹಬ್ಬ ಬೆಳಕ್ ಬಂತು ಅಂತ. ಆಮೇಲೆ ಇಬ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಆಮೇಲೆ ಹಿಂಗೆ ಮನಿಕೊಂಡು ಒದ್ದಾಡ್ತಾ ಇರ್ಬೇಕಾದ್ರೆ ಅವಳಿಗೆ ನಿದ್ದೆ ಬತ್ತಿಲ್ಲ ಅಂದ್ಬಿಟ್ಟು ಕತೆ ಎಲ್ಲ ಹೇಳ್ತಾ ಇರ್ತಾನೆ. ಅವ್ರು ಶಿಪ್ ಹೋಗಿದ್ನಲ್ಲ ಅವ್ರ ಅಪ್ಪನ ಜೊತೆ, ಆಗ ಶಿಪ್ ಅಲ್ಲಿ ಆತರ ಇತ್ತು, ನೋಡಕ್ ಹಿಂಗಿತ್ತು ಅಂತ. ಅದು ತುಂಬಾ ದೊಡ್ಡದಾಗಿರುತ್ತೆ, ಪಾರ್ಟಿ ಎಲ್ಲ ನಡೀತಿರುತ್ತೆ, ಮಧ್ಯೆ ಹಾಡೆಲ್ಲ ಹಾಕ್ತಾರೆ, ಹಂಗೆ ಹಿಂಗೆ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾನೆ. ಆಮೇಲೆ ತಿರುಗಿ ನೋಡಿದ್ರೆ ಅವಳು ನಿದ್ದೆ ಮಾಡ್ಬಿಡ್ತಾಳೆ. ಅಯ್ಯೋ ಮನ್ಬಿಟ್ಲಲ್ಲ ಅಂದ್ಬಿಟ್ಟು ಇವನು ಕೈ ಹಾಕೊಂಡು ಹಂಗೆ ನಿದ್ದೆ ಮಾಡ್ಬಿಡ್ತಾನೆ. ಆಮೇಲೆ ಮಾರನೇ ದಿನ ಎದ್ದೊಳ್ತಾರೆ. ಎದ್ದಾದ್ಮೇಲೆ ಈ ಅದು ಮಗು ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ. ಏನ್ ಮಾಡ್ತಾಳೆ ಅಂತ ನೋಡಿದ್ರೆ, ಅದು ಮಿಂಚುಳು ಇರುತ್ತಲ್ಲ ಅದಕ್ಕೆಲ್ಲ ಒಂದಿಷ್ಟು ಸತು ಅಂತ ಮಾತ್ರ ಅದಕ್ಕೆ ಜೀವನ ಆಸೆ, ಅದು ಸತ್ತೋಗ್ಬಿಟ್ಟಿರುತ್ತೆ. ಅದ್ ನೋಡೋದಕ್ಕೆ ಏನ್ ಮಾಡ್ತಿದ್ಯ ಅದು ಇಟ್ಕೊಂಡು ಅಂದ್ರೆ ಎಲ್ಲ ಬಗದ್ಬಿಟ್ಟು ಊತಾಗ್ತಾ ಇರ್ತಾಳೆ. ಅಲ್ಲ ಇದು ಸತ್ತೋಗ್ಬಿಡ್ತು ಅಂದ್ರೆ ಹಂಗೆ ಬಿಡಕ್ಕಾಗತ್ತಾ, ಇದು ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೆ ನೈಟು, ನಾನು ಹಂಗೆ ಬಿಡಕ್ಕಾಗಲ್ಲ, ಇದನ್ನ ಊತಾಕ್ತೀನಿ, ಇದಕ್ಕೊಂದು ಗ್ರೇವ್ ಬೇಕು ಅಂತ ಹೇಳ್ತಿರ್ತಾಳೆ. ನಮ್ಮ ಅಮ್ಮನೂ ಕೂಡ ಗ್ರೇವ್ ಎಲ್ಲ ಇದಾರಲ್ಲ ಆತರ ಅಂತ. ಇನ್ ಕೇಳಿದಾಗ ಒಂದ್ ಕಣ್ಲೆ ನೀರ್ ಬಂದ್ಬಿಡುತ್ತೆ. ಏನಂತಂದ್ರೆ ಇವಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ನಿಂಗೆ ಯಾರು ಹೇಳಿದ್ದು ಅಂದ್ರೆ ಆಂಟಿ ಹೇಳಿದ್ರು ಇದ್ರ ಬಗ್ಗೆ, ನಮ್ಮ ಅಮ್ಮ ತೀರೋದ್ರು ಅಂತ, ಅವ್ರು ಬೈತಾ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ಮಗು ಹೇಳುತ್ತೆ. ಇದನ್ನ ಕೇಳಿದಾಗ ಅವ್ನಿಗೆ ಶಾಕ್ ಆಗ್ಬಿಡುತ್ತೆ. ಈ ವಿಷಯ ಗೊತ್ತಿದ್ರು ಕೂಡ ಇವಳು ಅಲ್ದೆ ಅದ್ರ ಬಗ್ಗೆ ಮಾತಾಡದೆ ಎಷ್ಟು ದೊಡ್ಡ ಹುಡುಗಿ ತರ ನಡ್ಕೊಂಡಿದ್ದಾಳಲ್ಲ ಅಂತ ತುಂಬಾ ಖುಷಿನೂ ಪಡ್ತಾನೆ. ಆಮೇಲೆ ಹಂಗೆ ಬೇಜಾರು ಕೂಡ ಆಗುತ್ತೆ. ಆಮೇಲೆ ಯಾವ್ದೋ ಒಂದ್ ಚಿಕ್ಕ ಮಕ್ಳು ಬರ್ತಾರ, ಒಳಗ್ ಬಂದ್ಬಿಟ್ಟು ಇವ್ರು ಇಟ್ಕೊಂಡಿರೋ ಐಟಮ್ ಎಲ್ಲ ನೋಡ್ಬಿಟ್ಟು ಬೇಕು ಅಂತ ಚೇಷ್ಟಾಗೆ ಎಲ್ಲಾನ ಹೊಡೆದಾಕ್ಬಿಟ್ಟು ಚೆಲ್ಲಾಡ್ಬಿಟ್ಟು ಏನೋ ಒಂದು ದೊಡ್ಡ ಕೆಲಸ ಮಾಡಿದೆ ಅನ್ಕೊಂಡು ಮೆರ್ಕೊಂಡು ಹೋಗ್ಬಿಡ್ತವೆ. ಇದ್ ನೋಡ್ದೆಲ್ಲ ಫುಲ್ ಬೇಜಾರ್ ಪಟ್ಕೊಂತಾರೆ. ಆಮೇಲೆ ಇವ್ರು ತಿನ್ನಕ್ ಏನು ಇರಲ್ವಾ, ಯಾರೋ ಒಬ್ಬ ಹೆಲ್ಪ್ ಮಾಡ್ತಾನಲ್ಲ ಪಕ್ಕದ ಏರಿಯಾದವನು, ಅವನ ಹತ್ರ ಹೋಗಿ ಹೇಳಿದ್ರೆ ಅವ್ನು ಕೂಡ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಇಲ್ಲ ಅಂತ ಅಂದ್ಬಿಡ್ತಾನೆ. ಏನಕ್ಕೆ ನಿಜವೂ ಹೇಳ್ಬೇಕು, ಅವನ ಹತ್ರ ಏನು ಇಲ್ಲ ಕೊಡಕ್ಕೆ. ಅದಲ್ದೆ ಸರಿ ನನಗ್ ಕೊಡ್ಬೇಡ, ನನ್ನ ತಂಗಿ ಇದ್ದಾಳೆ ಚಿಕ್ಕ ಹುಡುಗಿ, ಅವಳಿಗೆ ಹೊಟ್ಟೆ ಹಸಿ ತಡಿಯಕ್ಕಾಗಲ್ಲ, ಅವಳಿಗಾರು ಕೊಡು ಅಂದ್ರೆ ಅದು ಕೂಡ ಕರುಣೆ ಇಲ್ಲದೆ ಬಾಯಿಗೆ ಬಂದಂಗ್ ಬೋದ್ ಕಳಿಸ್ಬಿಡ್ತಾನೆ. ಇವ್ನ್ ಏನ್ ಮಾಡೋದು ಗೊತ್ತಾಗಲ್ಲ. ಹಿಂಗೆ ಬರ್ತಾ ಇರ್ಬೇಕಾದ್ರೆ ಮತ್ತೆ ಅಟ್ಯಾಕ್ ನಡೀತೆ. ಅಟ್ಯಾಕ್ ನಡೆದಾಗ ಎಲ್ಲೋ ಹೋಗ್ಬಿಟ್ಟು ಒಂದು ಆ ಗಿಡಗಳು ಚಂದಿ ಅವಸ್ಕೊಂತಾರೆ. ಅವಸ್ಕೊಂಡಾಗ ಅದು ಹೊಟ್ಟೋಗ್ಬಿಡುತ್ತೆ ಪ್ಲೇನ್. ನೋಡಿದ್ರೆ ಅಲ್ಲಿ ಟೊಮೊಟೊ ಇರುತ್ತೆ, ಅದ್ ಬೆಳೀತಾ ಇರುತ್ತಲ್ಲ. ಇವ್ರ ಏನ್ ಮಾಡ್ತಾರೆ, ಸೈಲೆಂಟ್ ಆಗಿ ಹಂಗೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ಲೇ ಕೂತ್ಕೊಂಡು. ಅವ್ನಿಗೂ ಕೊಟ್ಬಿಟ್ಟು ತಂಗಿಗೂ ತಿನ್ನಿಸ್ತಾನೆ. ಅವ್ನು ಸ್ವಲ್ಪ ಹಂಗೆ ಎತ್ಕೊಂಡು ಎತ್ಕೊಂಡು ಹೋಗ್ತಿರ್ತಾರೆ. ಒಂದ್ ಟೈಮ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಬಿದ್ದೋಗ್ಬಿಡ್ತಾಳ ಹುಡುಗಿ. ಅಲ್ಲಿ ಇಟ್ಕೊಂಡು ಟೊಮೊಟೊ ಎಲ್ಲ ಕಾಣ್ಬಿಡುತ್ತೆ. ಒಬ್ಬ ನೋಡ್ಬಿಡ್ತಾನೆ, ಅವ್ನ್ ಬೈತಾನೆ, ಈ ತರ ಕದಿಬೇಡ್ದಪ್ಪ ಹಂಗೆ ಹಿಂಗೆ ಅಂತ ಬೋದ್ಬಿಟ್ಟು ಚೆನ್ನಾಗಿ ಬಾಯಿಗೆ ಬಂದಂಗ್ ಬೈತಾನೆ. ಇದ್ ನೋಡ್ಬಿಟ್ಟು ಇಲ್ಲ ಇವ್ರನ್ನ ಹತ್ರ ತಗೊಳಕೊಂಡ್ಬಿಟ್ಟು ಇಟ್ಕೊಂಡ್ಬಿಡ್ತಾರೆ, ಬೇಕಪ್ಪ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಮಾರನೇ ದಿನ ಅಲ್ಲಿ ತಂಗಿನ ನೋಡ್ಕೊತಾ ಇರ್ತಾನೆ. ನೋಡ್ಕೊತಾ ಇರ್ಬೇಕಾದ್ರೆ ಬೆನ್ನೆಲ್ಲ ನೋಡಿದ್ರೆ ಫುಲ್ ರೆಡ್ ಕಲರ್ ಆಗ್ಬಿಟ್ಟು ರ್ಯಾಶಸ್ ಆಗ್ಬಿಟ್ಟಿರುತ್ತೆ. ಮೇನ್ ಆಗಿ ಪ್ರಾಬ್ಲಮ್ ಏನಂದ್ರೆ ಅವಳಿಗೆ ಶುಗರ್ದು ಪ್ರಾಬ್ಲಮ್. ಅಂದ್ರೆ ಈಗ ಶುಗರ್ ಬಂದ್ರೆ ಶುಗರ್ ತಿನ್ಬಾರ್ದು ಅಂತಾನೆ, ಆದ್ರೆ ಈ ಮಗುಗೆ ಶುಗರ್ ಬೇಕು, ಅದು ಆತರ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ.
ಇವ್ನಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ, ಹೆಂಗಪ್ಪ ಕಾಪಾಡೋದು ಅಂತ. ಇವನು ತಲೆಯಲ್ಲಿರೋ ಏನೆಲ್ಲ ತೆಗಿತಾನೆ, ತಿಂದ ಏನ್ ಮಾಡ್ತಾನೆ, ಒಂದು ತೋಟದಳ ನುಗ್ಬಿಟ್ಟು ಗದ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನಕ್ಕೆ ಅಂದ್ರೆ ಯಾರು ಕೇಳಿದ್ರು ಕೊಡೋದಿಲ್ಲ, ಎಲ್ಪ್ ಅಂತೂ ಯಾರು ಮಾಡಲ್ಲ. ಹಿಂಗಾರು ಮಾಡ್ಬಿಟ್ಟು ಅವ್ಳ ತಂಗಿನ ಬದಲಾವಣೆ ಮಾಡೋಣ ಅಂತ ಅವ್ನ್ ಫೀಲ್ ಅವನ್ಗೆ. ಆಮೇಲೆ ಅದು ಎತ್ಕೊಂಡ್ ಬರ್ಬೇಕಾದ್ರೆ ಒಬ್ಬನ ಹತ್ರ ತಗೊಳಕೊಂಡಾಗ ಅವ್ನ್ ಚೆನ್ನಾಗ್ ಹೊಡಿತಾನೆ. ಹೊಡಿಯೋದಲ್ದೆ ಇವ್ನ ಇರೋ ಜಾಗನೂ ಹುಡುಕೊಂಡ್ಬಿಟ್ಟು ಅಲ್ಲೂ ಹೊಡಿತಾನೆ. ಅವ್ಳ ತಂಗಿ ಮುಂದೆನೆ ಹೊಡ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಿಟ್ಬಿಡ್ತಾನೆ. ಈ ತರ ಕದ್ದ ಅಂದ್ಬಿಟ್ಟು ಕೇಸ್ ಹಾಕ್ತೀನಿ ಅಂತ ಎದುರಿಸ್ತಾನೆ. ಅವಾಗ ಅವನು ಪೊಲೀಸ್ನವರು ಒಳ್ಳೆಯವ್ರು ಅನ್ಸುತ್ತೆ. ಇವ್ನು ಹೊಡೆದ್ರೆ ಏಟೆಲ್ಲ ನೋಡ್ಬಿಟ್ಟು ಅವರೇ ಎದುರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ನೋಡು, ಚಿಕ್ಕ ಹುಡುಗನ ಮೇಲೆ ಕೈ ಮಾಡಿದ್ಯಾ, ಇದನ್ನ ಟಾಪಿಕ್ ಆಗಿ ತಗೊಂಡ್ರೆ ನಿನಗೆ ಜೈಲ್ದಿಂದ ದಂಡನೆ ಜಾಸ್ತಿ ಆಗುತ್ತೆ, ನೀನು ಇಲ್ಲಿಂದ ಹೋಯ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಎದುರಿಸಿದಾಗ ಅವ್ನು ಎದುರ್ಕೊಂಡು ಹೋಗ್ಬಿಡ್ತಾನೆ. ಅವ್ರು ಏನಕ್ಕೆ ಬಿಟ್ರು ಅಂದ್ರೆ ಇವ್ನಿಗೆ ಆಲ್ರೆಡಿ ಹೇಳ್ತಿದ್ದಾನೆ, ಈಗ ತಿಂದಿ ಏನ್ ಸಿಗೋ ಏನು ಸಿಗ್ಲಿಲ್ಲ ಅಲ್ಲ, ಆದ್ರಿಂದ ಅವರೇ ಹೆಲ್ಪ್ ಮಾಡ್ತಾರೆ ಓಲಿ ಅಂತ. ಆಮೇಲೆ ಮನೆಗೆ ಬಂದ್ಮೇಲೆ ಈಚೆ ಕಡೆ ಬಂದ್ರೆ ಮಗು ಅಲ್ಲೇ ನಿಂತಿರ್ತ. ಅದ್ ನೋಡಿದಾಗ ಅವ್ನಿಗೆ ಅವಳ ಕಣ್ಣಿಟ್ ನೋಡಕ್ಕೆ ಬಾಗ್ತಿರಲ್ಲ, ಅವ್ನಿಗೆ ತುಂಬಾ ಕಷ್ಟ ಅನ್ಭವಿಸ್ತಾನೆ. ಏನ್ ಮಾತಾಡೋದು ಗೊತ್ತಾಗಲ್ಲ. ಇವ್ನಿಗೆ ಏಟ್ ಆಗಿರೋದು ನೋಡ್ಬಿಟ್ಟು ಅವ್ಳ ಮಗು ಬಂದ್ಬಿಟ್ಟು ಹೇಳ್ತಿರ್ತೆ, ಅಣ್ಣ ಏನನ್ನ ಇದು ಈ ತರ ಏಟ್ ಆಗಿದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ, ನೀನ್ ನೋಡ್ಕೋಬೇಕು ತಾನೆ, ಹಂಗೆ ಅಂತ ಹೇಳ್ತಿರ್ತೆ. ಇವ್ನಿಗೆ ಇನ್ನೂ ಕಣ್ಲಿ ನೀರು ತುಂಬ್ಕೊಬಿಡುತ್ತೆ. ಏನಕ್ಕೆ ಅಂದ್ರೆ ಆ ಮಗುಗೆ ಯಾವ್ಯಾವ ತರ ರೋಗ ಬಂದಿದೆ ಅಂತಾನೆ ಹೇಳಕ್ಕಾಗಲ್ಲ. ಡೈರಿಯಾ ಆಗಿದೆ, ಎಷ್ಟೊಂದು ಮೈಲೆಲ್ಲ ರ್ಯಾಶಸ್ ಆಗಿದೆ, ಮೂಳೆ ಎಲ್ಲ ಕಾಣಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದೊಂದು ಸಣ್ಣ ಆಗ್ಬಿಡ್ತಿದೆ. ಅಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಒಳ್ಳೆ ಫುಡ್ ಸಿಗ್ತಾ ಇಲ್ಲ ತಿನ್ನಕ್ಕೆ. ಇವ್ನ್ ಏನ್ ಮಾಡ್ತಾನೆ, ಇವ್ನ್ ಹೆಂಗಾರು ಮಾಡಿ ಇವಳನ್ನ ಕಾಪಾಡ್ಬೇಕು ಅನ್ನೋ ಒಂದೇ ಒಂದು ಮೆಂಟಾಲಿಟಿ ಇದೆ ಅಷ್ಟೇ, ತಂಗಿನ ಕಾಪಾಡ್ಕೋಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಮನೆಗ್ ಬಿಟ್ಬಿಟ್ಟು ಇವಾಗ ಎಲ್ಲಾ ಟೈಮ್ ಅಟ್ಯಾಕ್ ನಡೀತಲ್ಲ, ಅಟ್ಯಾಕ್ ನಡೆದಾಗ ಜನಗಳೆಲ್ಲ ಬಿಟ್ಬಿಟ್ಟು ಮನೆಯೆಲ್ಲ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ತಾರೆ. ಅವರೆಲ್ಲ ಅವಾಗ ಟೈಮ್ಲಿ ಬಚಾವಾಗ್ಬೇಕು ಅಂತಾನೆ ನೋಡೋದು. ಇವ್ನ ಏನ್ ಮಾಡ್ತಾನೆ, ಎಲ್ಲ ಇದಿಂದ ನೋಡ್ ಬಂದ್ರೆ ಇವ್ನು ವಾಪಸ್ ಓಡೋಗ್ತಾ ಇರ್ತಾನೆ. ವಾಪಸ್ ಓಡೋಗ್ಬಿಟ್ಟು ಅಲ್ಲಿ ಇದ್ದ ಸಿಕ್ಕಿ ಪಕ್ಕಿದ್ದೆಲ್ಲ ಎತ್ಕೊಂಡು ತಂಗಿನ ಬಚಾವ್ ಮಾಡ್ಬೇಕು ಅಂತ ರಿಸ್ಕ್ ಅಲ್ಲಿ ಒಳಗಾಗ್ಬಿಡ್ತಾನೆ. ಯಾಕೆಂದ್ರೆ ಇವನ್ಗೆ ಅಂತ ಏನು ಇಲ್ವಲ್ಲ, ಮೇನ್ ಪ್ರಾಬ್ಲಮ್ ಯಾರು ಎಲ್ಪ್ ಅಂತೂ ಮಾಡ್ತಾ ಇಲ್ಲ. ಆಮೇಲೆ ಹೋದಾಗೆಲ್ಲ ಬಟ್ಟೆ ಗಿಟ್ಟೆ ಸಿಕ್ತು ಅಂದ್ರೆ ಅದನ್ನು ಎತ್ಕೊಂಡ್ಬಿಡ್ತಾನೆ. ಅಲ್ಲಿ ತಂಗಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಅದನ್ನ ಸೇಲ್ ಮಾಡ್ಬಿಟ್ಟು ಸ್ವಲ್ಪ ರೇಷನ್ ತಗೋಬಹುದು ಅಂತ. ಬಟ್ ಆದ್ರೆ ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಈಸ್ಕೊಂಡ್ಬಿಟ್ಟು ಮೋಸನೂ ಮಾಡ್ಬಿಡ್ತಾರೆ. ಅದಲ್ಲದೆ ದೇಶ ಬೇರೆ ತುಂಬಾ ಲೋ ಕಂಡೀಷನ್ ನಡೀತಾ ಇರುತ್ತೆ, ಯಾಕಂದ್ರೆ ತುಂಬಾ ಅಟ್ಯಾಕ್ ನಡೀತಾ ಇರುತ್ತೆ. ಈ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಅಮೆರಿಕ. ಆಮೇಲೆ ಇವ್ನ್ ಹಿಂಗೋ ಮಾಡಿ ಎತ್ಕೊಬಂದ್ ಕೊಡೋಕೆ ಅಂತ ಬಂದ್ರೆ ಮಗು ಫುಲ್ ಮೂರ್ಛೆನೋಗ್ಬಿಟ್ಟು ಬಿದ್ದಿರುತ್ತೆ. ಅವ್ರಿಗೆ ಎನರ್ಜಿನೇ ಇರಲ್ಲ, ಇವ್ನಿಗೆ ಭಯ ಆಗ್ಬಿಡುತ್ತೆ ಏನಾಯ್ತು ಅಂತ. ಬಟ್ ಅದೇ ಸ್ವಲ್ಪ ಕೈಕಾಲೆಲ್ಲ ಅಲ್ಲಾಡ್ಸಿರ್ತಾಳೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ತಗೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಅವ್ರು ಡಾಕ್ಟರ್ ಹೇಳ್ಬಿಡ್ತಾರೆ, ಏನಕ್ಕೆ ಅಂದ್ರೆ ಈ ಮಗು ಪ್ರಾಬ್ಲಮ್ ಇರೋದು ಹುಷಾರಿಲ್ಲ, ಜ್ವರ ಆತರ ಅಲ್ಲ, ಇವಳಿಗೆ ಒಳ್ಳೆ ಫುಡ್ ಸಿಗಲ್ಲ, ಊಟ ಮಾಡ್ಬೇಕು ಮೈನ್ ಆಗಿ. ಆತರ ಇರೋ ಕಂಡೀಷನ್ ಇವಳಿಗೆ ಬಚಾವ್ ಮಾಡೋದು ತುಂಬಾ ಕಷ್ಟ. ನೀನ್ ಚೆನ್ನಾಗಿ ತಿನ್ಸು, ಇವಳಿಗೆ ಮೆಡಿಸನ್ ಕೊಟ್ರೆ ವಾಸಿ ಆಗಲ್ಲ, ಇದು ವಾಸಿ ಆಗದ ಅಂತ ಅಲ್ಲ ಇದು ಅಂತ ಹೇಳ್ತಾರೆ. ಬಟ್ ಆದ್ರೆ ಅಷ್ಟು ಡಾಕ್ಟರ್ ಏನೇನ್ ಹೇಳಿದ್ರು ಒಂದಿಷ್ಟು ಏನಾರ ಕೊಡ್ಸೋಣ ತಿನ್ಸೋಣ ಅಂತ ಒಂದ್ ಮೆಂಟಾಲಿಟಿ ಬರಲ್ಲ. ಅಯ್ಯಪ್ಪ ಇವ್ರಿಬ್ರ ಮೇಲೆ ಬೋದ್ಬಿಟ್ಟು ಈಚೆ ಕಳಿಸ್ಬಿಡ್ತಾನೆ. ಇವ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಈಚೆ ಕಡೆ ಬಂದ್ರೆ ಐಸ್ ಇರುತ್ತಲ್ಲ, ಐಸ್ ನ ಯಾರೋ ಕಟ್ ಮಾಡ್ಬಿಟ್ಟು ಏನೋ ತಗೊಂಡ್ ಹೋಗ್ತಾ ಇರ್ತಾರೆ. ಅದ್ ಕೆಳಗಡೆ ಎಷ್ಟೊಂದು ಗೆಡ್ಡೆ ಬಿದ್ದಿರುತ್ತೆ. ಇವ್ಳು ನೀರ್ ಬೇಕು ಅಂತಳ, ಅದನ್ನ ತಗೊಂಡ್ಬಂದು ಬಾಯಿಗೆ ಹಾಕನ್ ಸ್ವಲ್ಪ ಕೆಳಗಡೆ ಬಿದ್ದಿರೋದೈತಿ. ಏನಕ್ಕೆ ಅಂದ್ರೆ ಕೇಳಿದ್ರೆ ಅಲ್ಲಿ ಕೊಡಲ್ಲ. ಹಿಂಗ್ ಬಿದ್ದಿರೋದೇ ಎತ್ಕೊಂಡ್ರೆ ಯಾರು ಏನ್ ಹೇಳಲ್ವಲ್ಲ, ಅದರಿಂದ ಅಷ್ಟು ಕಷ್ಟ ಆಗ್ಬಿಟ್ಟಿರುತ್ತೆ ಪಾಪ. ಹೇಳ್ತಾನೆ, ನಿನ್ಗೆ ಏನ್ ಬೇಕು ಹೇಳಮ್ಮ, ನಿಂಗೆ ಏನ್ ಬೇಕು ಅಂದ್ರೆ ನಾನು ಎಲ್ಲಾನು ತಂದ್ಕೊಡ್ತೀನಿ, ನೀ ಏನ್ ಎದ್ರಿಕೊಳಕ್ ಹೋಗ್ಬೇಡ, ನಾನ್ ನಿನ್ಗಿದ್ದೀನಿ ತಂದ್ಬಿಟ್ಟು ಹೇಳಿದ್ರೆ ಅದು ಇದ್ ತಿನ್ಬೇಕು, ನೂಡಲ್ಸ್ ತಿನ್ಬೇಕು, ರ್ಯಾಮನ್ ತಿನ್ಬೇಕು ಅಂತ ಅವ್ರ ದೇಶದಲ್ಲಿರೋ ಚೆನ್ನಾಗಿರೋ ತಿಂಡಿನೆಲ್ಲ ಹೇಳ್ತಿರ್ತೆ. ನಾನ್ ಮಾಡ್ಕೊಡ್ತೀನಿ ಅಮ್ಮ ಅಂತಂದ್ರೆ, ಇಲ್ಲ ನೀವು ಏನು ಮಾಡ್ಬೇಡ, ನನ್ ಜೊತೆನೇ ಇರು ಅಂತ ಹೇಳುತ್ತೆ ಮಗು. ಏನಕ್ಕೆ ಅಂದ್ರೆ ಅದು ಹೋಗ್ತಾ ಹೋಗ್ತಾ ಅದ್ರ ಕಂಡೀಷನ್ ತುಂಬಾ ಹೊಸ್ತಾಗ್ತಿದೆ. ಹೊಸ್ತಾಗದಲ್ದೆ ಅದು ಇನ್ನೇನೋ ಯಾವತ್ ಇರ್ತೀನಿ ಅಂತ ಹೇಳಕ್ಕಾಗಲ್ಲ ಸ್ಟೇಜ್. ಅದು ಲಾಸ್ಟ್ ಏನಾದ್ರು ನಮ್ಮ ಅಣ್ಣನ ಜೊತೆ ಇರ್ಬೇಕು ಅಂತ ಆಸೆ ಪಡುತ್ತೆ. ಬಟ್ ಆದ್ರೆ ಇವ್ನ್ ಮೆಂಟಾಲಿಟಿ ಬೇರಲ್ಲ, ಅದನ್ನ ಉಳಿಸ್ಕೊಬೇಕು ಅಂತ ಇವ್ನ ಏನ್ ಮಾಡ್ತಾನೆ, ಸ್ವಲ್ಪ ಸೇವಿಂಗ್ಲಿ ದುಡ್ಡು ಹಂಗೆ ಇಟ್ಟಿರ್ತಾನೆ, ಅದನ್ನ ಹೋಗಿ ಎತ್ಕೊಂಡ್ ಬರಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ವಿಷಯ ಗೊತ್ತಾಗುತ್ತೆ ಏನಂತಂದ್ರೆ ಇವ್ರ ಅಪ್ಪ ನೇವಿಲಿ ಇತಾರೆ, ಅಂದ್ರೆ ಸೋಲ್ಜರ್ ಅವರು. ಬಟ್ ಆದ್ರೆ ಇವ್ನಿಗೆ ಒಂದು ಹೋಪ್ ಇರ್ತಾರ, ಅಪ್ಪ ಬರ್ತಾರೆ ಇವ್ನ ಕಾಪಾಡ್ತಾರೆ ಅಂತ. ಬಟ್ ಆದ್ರೆ ಅವ್ರು ಹೋಗಿರೋ ಹಡಗು ಎಲ್ಲ ತುಂಬಾ ಅಟ್ಯಾಕ್ ನಡೆದಿ ಅದೆಲ್ಲ ಮುಳುಗೋಗ್ಬಿಟ್ಟಿದೆ ಅಂತ. ಅಂದ್ರೆ ಅವ್ನಿಗಿರೋ ಒಂದು ಫೀಲಿಂಗ್ ಇತ್ತು ಅವ್ರ ಅಪ್ಪ ಬಂತಾರೆ ಅಂತ. ಬಟ್ ಅದು ಕೂಡ ಹಿಂಗ ಹೋಪ್ ಹೋಯ್ತು ಅಂದ್ಮೇಲೆ ಇನ್ನೂ ನಂಬಿಕೆ ಬರಲ್ಲ. ಅದಲ್ದೆ ಜಪಾನು ಅಮೆರಿಕಾಗೆ ಸರೆಂಡರ್ ಕೊಟ್ಟಿದೆ, ನಾವು ಸರೆಂಡರ್ ಆಗ್ತೀವಿ ಅಂತ. ಅದಲ್ದೆ ಈ ಯುದ್ಧ ಮುಗಿದ್ಮೇಲೆ ತುಂಬಾ ವರ್ಷ ಆಗ್ಬಿಟ್ಟಿದೆ ದೇಶ. ಇವ್ರಂತೂ ಕಷ್ಟ ಆಗ್ಬಿಟ್ಟಿದೆ, ಇವನ್ಗೆ ಜೀವನ ನಡೆಸೋದೇ ಕಷ್ಟ. ಏನ್ ಮಾಡುದು ಅಂತಾನೆ ಗೊತ್ತಾಗಲ್ಲ. ಈಗ ಹೆಂಗಿದ್ರು ಹೊಟ್ಟೆ ಹಸ್ಕೊಂಡೆ ಸಾಯ್ಬೇಕು ಅಂತ ಅವ್ನ್ ಡಿಸಿಷನ್ ಬಂದ್ಬಿಡ್ತಾನೆ. ಇವ್ನ್ ಏನ್ ಮಾಡೋದು ಅಂತಾನೆ ಯೋಚನೆ ಮಾಡಕ್ ಆಗ್ತಿರಲ್ಲ. ಮನೆಗ್ ಬರ್ತಾನೆ, ಏನೋ ಸುಮಾರು ತಗೊಂಡ್ಬಂದ್ಬಿಟ್ಟು ಅವಳು ತಂಗಿ ಕೊಡೋಣ ಅಂತ. ಆದ್ರೆ ಆ ತಂಗಿ ಫುಲ್ ಮೂರ್ಛೆ ಹೋಗಿ ಬಿದ್ದಿರ್ತಾಳೆ. ಆದ್ರೆ ಬಾಯಲ್ಲಿ ಗೊಣಗಾಡ್ತಿರ್ತಾಳೆ, ಬಂದಾನಂಗ್ ಇದ್ಬೇಕು ಅದ್ಬೇಕು ಅಂತ. ಆದ್ರೆ ಬಾಯಿ ಅಳ್ಳಾಡ್ತಿರೋದ್ ನೋಡ್ತಾನೆ. ಏನು ಅಂತ ನೋಡಿದ್ರೆ ಒಂದ್ ಗುಂಡಿ ಇರುತ್ತೆ, ಅದೇ ಅವಳು ಪೂಚಲ್ಲಿ ಇಟ್ಕೊಂಡಿರ್ತಾಳ. ಆ ಗುಂಡಿನ ಕ್ಯಾಂಡಿ ಅನ್ಕೊಂಡ್ ಬಾಯಿಗೆ ಹಾಕೊಂಡಿರುತ್ತೆ ಪಾಪ. ಅಯ್ಯೋ ಅಂತ ಅನ್ಸುತ್ತೆ ಅವಳಿಗೆ. ಪಕ್ಕದಲ್ಲಿ ಕಲ್ ಬಿದ್ದಿರೋದು ಎತ್ಕೊಬಿಟ್ಟು, ಅಣ್ಣ ರೈಸ್ ಫಾಲ್ ಇದೆ, ನನ್ಗೊಂದು ನಿಂಗೊಂದು ಆಯ್ತಾ ಅಂತ ಅಂದ್ಬಿಟ್ಟು ಆ ಮೂರ್ಛೆ ಇಲ್ದೆ ಜ್ಞಾನ ಇಲ್ದೆ ಮಾತಾಡ್ತಿರ್ತದು. ಇವ್ನ್ಗೆ ಏನ್ ಮಾತಾಡೋದು ಏನ್ ಹೇಳೋದು ಅಂತಾನೆ ಅರ್ಥ ಆಗಲ್ಲ. ಆಗ ಇವ್ನ್ ಏನೇನೋ ತಂದಿರ್ತಾನೆ, ಅದನ್ನ ತಿನ್ಸಿದ್ರು ಅದು ಬಾಯಲ್ಲಿ ಅಗದಿ ನುಂಗ ಕೂಡ ಎನರ್ಜಿ ಇರಲ್ಲ ಮಗುಗೆ. ಮೇಲೆ ಕೊಡ್ತಾನೆ, ಬಟ್ ಅದ್ರ ತಿನ್ನಕ್ ಆಗ್ತಿರಲ್ಲ. ಸರಿ ಇರೋ, ನಿನಗೆ ಆಮ್ಲೆಟ್ ಮಾಡ್ಕೊಂಡ್ ಬರ್ತೀನಿ, ಎಗ್ ಅಲ್ಲಿ ಏನೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಅದೇ ಲಾಸ್ಟ್ ಅವ್ನ್ ಈಚೆ ಹೋಗ್ತಾನೆ. ಈ ಮಗು ಕೂಡ ಅದೇ ಲಾಸ್ಟ್ ಉಸಿರು ಹೇಳ್ಕೊಳುತ್ತೆ. ಮಾರನೇ ದಿನ ನೋಡಿದ್ರೆ
ಆದ್ರೆ ಆ ಮಗು ಇರೋದೇ ಇಲ್ಲ. ಇವ್ನಿಗೆ ಏನ್ ಮಾಡೋದು ಗೊತ್ತಾಗಲ್ಲ. ಅವ್ನು ಅಡ್ಗೆ ಮಾಡಿದ್ದೆಲ್ಲ ಹಂಗೆ ಬಿದ್ದಿರುತ್ತೆ. ಆ ಮಗು ಜೀವ ಬಿಟ್ಬಿಡುತ್ತೆ. ಇವ್ನಿಗೆ ಅಳದ ನಗದ ಅಂತ ಅರ್ಥ ಆಗದೆ ಆ ಮಗು ಪಕ್ಕನೆ ಹಂಗೆ ಮನಿಕೊಂಡು ಅದನ್ನ ನೋಡ್ತಾ ಇರ್ತಾನೆ. ಏನಪ್ಪಾ ಅಂತ ಅನ್ನಂಗ್ ಆಗ್ಬಿಡುತ್ತೆ ಅವ್ನಿಗೆ. ಮಾಡಿದಿನ ಅವನ ಹತ್ರ ಇದ್ದಿದ್ದ ದುಡ್ಡಲ್ಲಿ ಒಂದು ಬಾಕ್ಸ್ ತಗೋತಾನೆ. ತಗೊಂಡ್ಬಿಟ್ಟು ಆ ಮಗುಗೆ ಏನೇನೆಲ್ಲ ಇಷ್ಟ ಅದನ್ನೆಲ್ಲ ಬಾಕ್ಸ್ ಒಳಗೆ ಹಾಕಿ ಆ ಮಗುನು ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾನೆ. ಇಷ್ಟೆಲ್ಲ ನಡೆದಿದ್ರು ಆ ಮಗು ನಾರ್ಮಲ್ ಮಗು ಅಂತ ಅನ್ನಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಅವ್ನ ಮನೇಲಿ ಇಲ್ದಾಗ ತುಂಬಾ ವಿಷಯ ನಡ್ಕೊಳತ್ತದು. ಅಂದ್ರೆ ಮನೆ ಕ್ಲೀನ್ ಮಾಡೋದಂತೆ, ಅದೇ ಒಂದೊಂದೇ ಆಟ ಆಡ್ಕೊಂತ ಇರುತ್ತೆ. ಅದಲ್ದೆ ಆ ಏಜ್ ಅಲ್ಲಿ ಬಟ್ಟೆ ಹೊಲಿಯೋದ್ ಕೂಡ ಕಲ್ತ್ಕೊಂಡಿರುತ್ತೆ. ಏನಾದ್ರು ಅರ್ಧೋ ಬಟ್ಟೆ ಸಿಕ್ತು ಅಂದ್ರೆ ಅದನ್ನ ಹೊಲ್ಕೊಡೋದೆಲ್ಲ ಅದಕ್ಕೆ ಅಷ್ಟು ಟ್ಯಾಲೆಂಟ್ ಇರುತ್ತೆ. ಅದು ಒಬ್ರ ಮೇಲೂ ಒಂದು ಕೆಟ್ಟದಾಗಿ ಬಯಸ್ಬೇಕು ಅಂತಾನು ಕಲ್ತಿರಲ್ಲ. ಯಾಕಂದ್ರೆ ಅವ್ರ ಅಣ್ಣ ಆ ತರ ಹೇಳ್ಕೊಟ್ಟಿರ್ತಾನೆ. ಈ ತರ ಇರೋ ಮಗುಗೆ ಈ ತರ ಹಿಂಸೆ ಅನುಭವಿಸಿ ಸತ್ತೋಯ್ತಲ್ಲ ಅಂತ ಅವ್ನಿಗೆ ಯೋಚನೆ ಕೂಡ ಮಾಡಕ್ ಆಗಿರಲ್ಲ. ಎಲ್ಲ ಊಟಕ್ ಆದ್ಮೇಲೆ ಸ್ವಲ್ಪ ಆದ್ಮೇಲೆ ಅದ್ ಬೆಂಕಿ ಉರಿತಾ ಇರೋ ತೋರ್ಸಾದ್ಮೇಲೆ ಆ ಮಗುದು ಸೋಲ್ ಈಚೆ ಬರುತ್ತೆ. ಆ ಮಗು ಅವ್ರ ಅಣ್ಣನ ಹತ್ರ ಹೋಗ್ತಾ ಇರೋದಂಗೆ ತೋರಿಸ್ತಾರೆ. ಸ್ಟಾರ್ಟಿಂಗ್ ಸೀನ್ ಲಿ ತೋರಿಸಿದ್ರಲ್ಲ. ಆಮೇಲೆ ಅಣ್ಣ ಹಿಂದೆಯಿಂದ ಬಂದು ಕಾಕೊಂಡು ಅವನ್ನ ತೊಡೆ ಮೇಲೆ ಮನ್ಸ್ಕೊಂತಾನೆ. ಅದೇ ಈ ಸೀನ್ ಹಿಂಗೆ ತೋರಿಸ್ಬಿಟ್ಟು ಮೂವಿ ಮುಗಿಸ್ತಾರೆ. ಈ ಮೂವಿ ಅಂತ ಹೇಳೋದ ಒಂದು ದೊಡ್ಡ ಎಮೋಷನ್ ಅಂತ ಹೇಳೋದ ಗೊತ್ತಿಲ್ಲ. ವಾರ್ ಅನ್ನೋದಂತೂ ನಾರ್ಮಲ್ ಮೂವಿ ಅಂತ ಹೇಳಕ್ಕೆ ಆಗೋದಿಲ್ಲ. ಒಂದು ವಾರ್ ನಡೆದ್ರೆ ಎಷ್ಟು ಹೊಸಾಗಿ ನಡೆಯುತ್ತೆ ಅಂತಂದ್ರೆ ಈ ಮೂವಿ ನೋಡಿದ್ಮೇಲೆ ಅನ್ಸುತ್ತೆ. ನಿಮ್ಗೆ ಈ ಮೂವಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ನಾನು ಇದು ಆಗ್ಬೇಕು ಅಂತಾನೆ ಇರ್ಲಿಲ್ಲ. ಯಾಕಂದ್ರೆ ಇದನ್ನ ನೋಡ್ಬಿಟ್ಟು ನನ್ ಕಣ್ಲೆ ನೀರ್ ಬಂದ್ಬಿಟ್ಟು. ಯಾಕಂದ್ರೆ 2 ಟೈಮ್ ನೋಡಿರ್ಬೋದು ಅಷ್ಟೇ. 3ನೇ ಸರಿ ನೋಡಿದ್ರು ನನಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಯಾವ ತರ ಇರ್ಬೇಡ. ನಾನು ಕಷ್ಟಪಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಅದು ಎಮೋಷನ್ ಟಚ್ ಆಯ್ತಾ